ಏನ ಆಲ್ಮೋಸ್ಟ್ 30ನೇ ಭಾಗದಲ್ಲಿ ನಾವಿದ್ದೇವೆ. ಅದರಲ್ಲೂ ನಾವು 9ನೇ ಅಧ್ಯಾಯ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ ಕಳೆದ ಒಂದು 3-4 ವಾರಗಳಿಂದ ಧ್ಯಾನಿಸ್ತಾ ಇದ್ದೇವೆ. ಯೇಸುಸ್ವಾಮಿ ಶಿಷ್ಯರನ್ನು ಕಳುಹಿಸುವ ವಿಷಯ. ಪ್ರಿಯರೇ, ಇದು ಆಕ್ಚುಲಿ ಒಂದು ಧ್ಯಾನಕ್ಕೆ ನಾವು ಹೋಗುವಾಗ ಧ್ಯಾನದ ಒಂದು ಕೊನೆಯ ಒಂದು ಟಾಕ್ ಇದೆ. ನೀವು ಹೇಳ್ತೀರಾ 3-5 ದಿನ ಧ್ಯಾನದ ಕೊನೆಯ ಟಾಕ್ ಏನು? ಪವಿತ್ರಾತ್ಮರಿಗೆ ಸರ್. ಎಲ್ ಎಸ್ ಎಸ್ ನ ಕೊನೆಯ ಟಾಕ್ ಪವಿತ್ರಾತ್ಮರನ್ನು ಪಡೆದ ನಂತರ ಮತ್ತೆ ನೆಕ್ಸ್ಟ್ ಏನು? ಸುವಾರ್ತೆ ಸಾರಕ್ಕೆ ಹೋಗುದು ಸರ್. ಶುಭ ಸಂದೇಶವನ್ನು ಸಾರಬೇಕು. ಸೊ ಈ ಒಂದು ಟಾಕ್ ಯೇಸುಸ್ವಾಮಿ 9ನೇ ಅಧ್ಯಾಯ 1ರಿಂದ 5ವರೆಗೆ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಧ್ಯಾನಿಸಿದ್ದೀವಿ. LSS ನ ಕೊನೆಯ ಟಾಕ್. ಇವರೆಲ್ಲ ಇನ್ಸ್ಪೈರ್ ಆದರು. ನಾವು ಯೇಸುವಿಗಾಗಿ ಜೀವಿಸಬೇಕು. ಎಷ್ಟೋ ಬಾರಿ ಧ್ಯಾನದ ಸಮಯದಲ್ಲಿ ಯೆಶಾಯ ಪ್ರವಾದಿಯನ್ನು ಕರೆದ ವಿಷಯ ಹೇಳ್ತೀವಿ ನಾವು. ಮತ್ತೆ ಮತ್ತಾಯ 6:33 ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ತವಕ ಪಡಿರಿ, ಬಾಕಿಯೆಲ್ಲ ಜೊತೆಗೆ ಸೇರಿಸ್ತದೆ. ಯೆರೆಮೀಯ ಪ್ರವಾದಿಯನ್ನು ಕರೆದ ವಿಷಯಗಳು. ಸೊ ಈ ಒಂದು ಕರೆಯುವ ವಿಷಯಗಳೆಲ್ಲ ನಮ್ಗೆ ಹೇಳುವಾಗ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಶುಭ ಸಂದೇಶ ಸಾರುದು ಸರ್. ನಾನು ಹೋಗಿ ಶುಭ ಸಂದೇಶವನ್ನು ಸಾರಬೇಕು. ಪ್ರಿಯರೇ, ಆಕ್ಚುಲಿ ಹೇಳೋದಾದ್ರೆ ಈ 9ನೇ ಅಧ್ಯಾಯ ಒಂದು ಶಿಷ್ಯತ್ವದ ಟ್ರೈನಿಂಗ್ನ ಅತ್ಯಮೂಲ್ಯವಾದ ಒಂದು ಅಧ್ಯಾಯವಾಗಿದೆ. 9ನೇ ಅಧ್ಯಾಯ ದೊಡ್ಡ ಅಧ್ಯಾಯ, 50-60 ವಚನಗಳಿದೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು LSS ಇಂದ ಹಿಡಿದು ಒಂದು ಬೆಳವಣಿಗೆ, ಧ್ಯಾನ, ಇದೆಲ್ಲ ಪಾಯಿಂಟ್ಸ್ ಈ ಒಂದು ಅಧ್ಯಾಯದಲ್ಲಿ ಕವರ್ ಆಗಿದೆ. ಸೊ ಇದು ನಾವು ಶ್ರದ್ಧೆಯಿಂದ ಧ್ಯಾನಿಸಬೇಕಾದೊಂದು ಅಧ್ಯಾಯವಾಗಿದೆ. ಓಕೆ, ಸೊ ಇವರನ್ನು ಈ ವಚನಗಳನ್ನು ಸ್ವೀಕರಿಸಿದ ನಂತರ ಇವರೇನ್ ಮಾಡ್ತಾ ಇದ್ದಾರೆ? ದಯಾಲ್, ಶಿಷ್ಯರನ್ನ ಕಳಿಸ್ತಾ ಇದ್ದಾರೆ ಇಬ್ಬಿಬ್ಬರಾಗಿ. 10ನೇ ಅಧ್ಯಾಯದಲ್ಲಿ ಕಳಿಸ್ತಾ ಇಲ್ಲ, 9ನೇ ಅಧ್ಯಾಯದಲ್ಲೇ ಇವರು ಇನ್ಸ್ಪೈರ್ ಆಗಿದ್ದಾರೆ. ಇನ್ಸ್ಪೈರ್ ಆಗಿ ನಾವು ಶುಭ ಸಂದೇಶವನ್ನು ಸಾರಲೇಬೇಕು ಅಂತ ಹೇಳಿ ಇವರೇ ಹೋಗಿ ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಅಂದ್ರೆ ಪ್ರಾರಂಭದ ಒಂದು ವಚನ ಪ್ರಬೋಧನೆ. 6ನೇ ವಚನ ಓದಿ. ಪ್ರೇಷಿತರು ಹೊರಟು ಹಳ್ಳಿ ಹಳ್ಳಿಗೂ ಹೋಗಿ ಎಲ್ಲ ಕಡೆ ಶುಭ ಸಂದೇಶವನ್ನು ಬೋಧಿಸಿದರು, ರೋಗಿಗಳನ್ನು ಗುಣಪಡಿಸಿದರು. ಪ್ರೇಷಿತರು. ಸೊ ಇವರಿಗೆ ಈ ಒಂದು LSS ಮುಗಿದ ತಕ್ಷಣ ಇವರಿಗೆ ಒಂದು ಹೆಸರನ್ನು ಕೊಟ್ಟರು. ಏನು? ಪ್ರೇಷಿತರು. ಆಯ್ತಾ? ಇವರೇನ್ ಮಾಡ್ತಾ ಇದ್ದಾರೆ? ಇವರು ಎಲ್ಲೆಡೆಯೂ ಹೋಗಿ ಹಳ್ಳಿಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರಲು ಪ್ರಾರಂಭಿಸಿದರು. ಪ್ರಿಯರೇ, ಇದು ನಮ್ಮ ಜೀವನದಲ್ಲಿ ಸಂಭವಿಸ್ತಾ? ಪರಿಣಾಮ ಇಲ್ಲ ಸರ್. ನಮ್ಮ ಜೀವನದಲ್ಲಿ ಸಂಭವಿಸಿದೆ ಪರಿಣಾಮ. LSS ಮುಗಿದ ನಂತರ ನಾವು ಎಲ್ಲಾದ್ರೂ ಹೋಗಿ ಶುಭ ಸಂದೇಶವನ್ನು ಸಾರಬೇಕು ಎಂದ ಆಸೆಯಲ್ಲಿ ನಾವು ಅನೇಕ ಕಡೆ ಹೋಗಿ ಶುಭ ಸಂದೇಶವನ್ನು ಸಾರಿದ್ದೇವೆ, ಇಲ್ವಾ? ಹೌದು ಸರ್, ಕೆಲವು ಕಡೆ ಹೋಗಿದೀವಿ ಸರ್. ಸೊ ನಾವು ಹೋಗಿರುವ ಕಡೆ ಎಲ್ಲ ಆ ವಚನ ಹರಿಸುವಾಗ ಇವರೆಲ್ಲ ಇಂಥವರು, ಇವರು ಎಷ್ಟು ಅಭಿಷೇಕದಿಂದ ವಚನ ಕೊಡ್ತಾ ಇದ್ದಾರೆ ಎಂದ ರೀತಿಯಲ್ಲೆಲ್ಲ ಜನ ಹೇಳಿದ್ದಾರೆ ಅಲ್ವಾ? ಸೊ ಈಗ ಇದು ನಮ್ಮ ಜೀವನದಲ್ಲಿ ಸಂಭವಿಸಿದೆ. 6ನೇ ವಚನವರೆಗೆ ನಮ್ಮ ಜೀವನದಲ್ಲಿ ಸಂಭವಿಸಿದೆ. ನಾನು ಹೇಳೋದು ಇದೊಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ನ ಭಾಗ. ಯಾಕೆ? ಶಶಿಕಲಾ ಸಿಸ್ಟರ್ ಈ ಒಂದು ಮುಂಜಾನೆಯ ಟೈಮ್ ಟೇಬಲ್ ಪ್ರಕಾರ ಪ್ರಿಪೇರ್ ಆಗಿ ವಚನ ಕೊಡುವಾಗ ಇಲ್ಲಿರುವವರು ಏನ್ ಯೋಚನೆ ಮಾಡ್ತಾರೆ? ಮುಂಚೆ ಎಲ್ಲ ಶಶಿಕಲಾ ಸಿಸ್ಟರ್ ಹೇಗಿದ್ರು, ಈಗ ಶಶಿಕಲಾ ಸಿಸ್ಟರ್ ಹೇಗಿದ್ದಾರೆ, ಎಷ್ಟು ಚೆನ್ನಾಗಿ ವಚನ ಕೊಡ್ತಾ ಇದ್ದಾರೆ, ಇಂತಹ ಚಿಂತೆಗಳೆಲ್ಲ ನಮಗೂ ಬರುತ್ತೆ. ಅಂದ್ರೆ ಅವರು ಹೊರಗಡೆ ಹೋಗ್ತಾ ಇಲ್ಲ, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ನಿಂತಿದ್ದಾರೆ ಅಷ್ಟೇ. ಇಲ್ಲಿ ಶಿಷ್ಯರು ಹಳ್ಳಿಗಳಿಗೆ ಹೋಗಿ ವಚನವನ್ನು ಸಾರುತ್ತಾ ಇದ್ದಾರೆ. ವಚನ ಸಾರುವಾಗ ಏನಾಯಿತು? ರೋಗ ಸೌಖ್ಯಗಳು ಉಂಟಾಗಿದೆ. ಪ್ರಿಯರೇ, ಇಲ್ಲಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಇದು ಸಂಭವಿಸಿದೆ.
ನಾವು ವಚನ ಸಾರಿದಾಗ ಎಷ್ಟೋ ಕಡೆ ನಮ್ಮ ಅರಿವಿಲ್ಲದೆಯೂ ನಾವು ಪ್ರಾರ್ಥಿಸಿದಾಗ ಅದ್ಭುತಗಳು ಸಂಭವಿಸಿದ ಸನ್ನಿವೇಶಗಳು ಬೇಕಾದಷ್ಟಿದೆ. ಕರೆಕ್ಟ್ ಅಲ್ವಾ ವಿನಾಯಕ್? ಹೌದು ಸರ್. ಇದೆ ಸರ್, ಇದೆ ಕರೆಕ್ಟ್. ಸರ್, ಖಂಡಿತ. ಇದು ಸಂಭವಿಸಿದೆ. ಇದು ಸಂಭವಿಸುವಾಗ ದಯಾಲ್ ನೆಕ್ಸ್ಟ್ ಸ್ಟೆಪ್ ಏನು? ಅದೇ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಒಂದು ಟೀಮ್ ಮಾಡಿ ನಾವು ಹ. ಅಲ್ಲಿ ಒಂದು ಶಿಷ್ಯರ್ನ ರೆಡಿ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಏನು? ಅಂದ್ರೆ ಅದೊಂದು ಒಂದು ಹಂತವಾಗಿ ಹೋಗ್ತದೆ. ಅದಕ್ಕೆ ಮುಂಚಿತವಾಗಿ ಈ ವಚನವೆಲ್ಲ ಅಭಿಷೇಕದಿಂದ ಸಾರಲ್ಪಡುವಾಗ ಏನ್ ಸಂಭವಿಸ್ತದೆ? ಒಂದು ಕಾರ್ಯ ನಡೆಯುತ್ತೆ. ರೋಗ ಸೌಖ್ಯ ಆಗ್ಬಹುದು. ಇಲ್ಲ ಅದು ನಾವು ಆಗುತ್ತೆ. ನಮಗೊಂಥರ ಇದಾಗ್ತದೋ ನಾವೆಲ್ಲನೂ ಮಾಡ್ತಾ ಇದೀವಿ. ಓಕೆ ಓಕೆ ಓಕೆ. ಬೇರೆ? ವಿಶ್ವಾಸ ಇರ್ತದೆ, ವಿಶ್ವಾಸ. ಓಕೆ, ಅದು ಸರಿ. ಇದು ನೋಡಿ, ನೀವು ಪ್ರಬೋಧನೆ ಮಾಡುವುದು, ನೀವು ವಚನ ಸಾರುವುದು ಎಷ್ಟು ಪವರ್ಫುಲ್ ಆಗಿ. ಹರ್ಷ ಇಲ್ವಾ ಇಲ್ಲಿ? ಇದೆ ಸರ್, ಸರ್. ಇದಾರಲ್ಲ ಬ್ರದರ್. ಇದ್ದೀರಾ? ಯಾಕೆ ವಿಡಿಯೋ ಆನ್ ಮಾಡ್ತಾ ಇಲ್ಲ ಹರ್ಷ? ಸರ್ ಇವಾಗ ಮನೇಲಿ ಇಲ್ವಾ? Yes, ಇವಾಗ ಓಕೆ. ಸೊ ಏನಾಗುತ್ತೆ ಅಂದ್ರೆ, ನಾವು ಸ್ವಲ್ಪ ವಚನ ಕೊಡುವಾಗ, ಸ್ವಲ್ಪ ಅದ್ಭುತಗಳು ಸಂಭವಿಸುವಾಗ, ಸ್ವಲ್ಪ ಜನರು ಚರ್ಚೆ ಮಾಡಲು ಪ್ರಾರಂಭಿಸುವಾಗ ನೆಕ್ಸ್ಟ್ ನಡೆಯೋ ಪ್ರೋಸೆಸ್ ಏನು? ಸುಮಾರು ಜನ ನಮ್ಮ ಜೊತೆಗೆ ಇರ್ತಾರೆ. ನಮ್ಗೆ ಒಂದ್ ಇದಾಗುತ್ತೆ ಬ್ರದರ್. ಆಯ್ತು. ಅದೊಂದ್ ಕಡೆ. ಇನ್ನೊಂದ್ ಕಡೆ ಸುಮಾರು ಜನ ನಮ್ ಫಾಲೋವರ್ಗಳಾಗ್ತಾರೆ. ನಮ್ಮ ಹಿಂದ್ಗಡೆ ಸುಮಾರು ಜನ ಬರ ಆಯ್ತು. ಸೊ ಫಾಲೋವರ್ ಆಗಲು ಪ್ರಾರಂಭಿಸುವಾಗ ಏನ್ ಸಂಭವಿಸ್ತದೆ ನೆಕ್ಸ್ಟ್? ಇನ್ನೊಂದ್ ಕಡೆ ನಮ್ಮನ್ನ ದ್ವೇಷಿಸುವವರು ಇರ್ತಾರೆ. ಇನ್ನೊಂದ್ ಕಡೆ ಸ್ಟಾರ್ಟ್ ಆಗ್ತದೆ ನಮ್ಗೆ. ಇದ್ಯಾರು ಇತ್ತೀಚೆಗೆ ನಾನು ಒಬ್ನೇ ಇದ್ದಿರೋದು, ಈಗ ಯಾರು ಹೊಸಬ್ರೇ ಬಂದಿದಾರಲ್ಲ, ಇದು ಯಾರು ಇವರು, ಏನ್ ಮಾಡ್ತಾರೆ? ಇದು ನಮ್ ಜೀವನದಲ್ಲಿ ಸಂಭವಿಸುತ್ತದೆ. ಎಲ್ಲಿಂದ? ಈವನ್ ಅಧಿಕಾರಿಗಳಿಂದಲೂ ಇದು ಬರುತ್ತದೆ. ಅರ್ಥ ಆಯ್ತಲ್ಲ? ಈ ಶಿಷ್ಯರ ಜೀವನದಲ್ಲಿ ಏನಾಯ್ತು? 7ನೇ ವಚನ ಓದಿ. ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಸಾಮಂತ ರಾಜ ಹೆರೋದನ ಕಿವಿಗೆ ಬಿದ್ದವು. ಅವನ ಮನಸ್ಸು ಕಳವಳಗೊಂಡಿತು, ಏಕೆಂದರೆ ಯೋಹಾನನು ನೋಡಿ, ಒಂದ್ ನಿಮಿಷ. ಇದು ಯಾರೆಲ್ಲ ಜೀವನದಲ್ಲಿ ಸಂಭವಿಸಿರ್ಬಹುದು? ನಿಮ್ ಜೀವನದಲ್ಲಿ ಆಗಿದೆಯಾ? ಆಗಿದೆ ಸರ್, ಆಗಿದೆ ಸರ್. ಆಗಿದೆಯಲ್ಲ? ಓಕೆ ಪ್ರಿಯರೇ, ಖಂಡಿತವಾಗಿಯೂ ಈ 6ನೇ ವಚನ ಸಂಭವಿಸಿದರೆ ನೆಕ್ಸ್ಟ್ ನಡೆಯುವುದು 7ನೇ ವಚನನೇ. ಅದು ಸಾಮಂತರಾಜನೂ ಆಗ್ಬೋದು, ನಿಮ್ಮದೇ ಟೀಮಲ್ಲಿರುವ ಮುಖಂಡರುಗಳು ಆಗ್ಬೋದು, ನಿಮ್ಮನ್ನು ತಟ್ಟಿ ಎಬ್ಬಿಸಬೇಕಾದವರು ಆಗ್ಬೋದು, ನಿಮ್ಗೆ ಸಹಾಯ ಮಾಡಬೇಕಾದವರು ಆಗ್ಬೋದು, ನಿಮ್ಮ ಮೇಲೆ ಇರುವ ಯಾರು ಬೇಕಾದ್ರೂ ಆಗ್ಬೋದು. ಏನು ಇವರು ಇದು ಸಾಧಾರಣ ನಾನೇ ಏನು ಇಲ್ಲದೆ ಇರುವವರು, ಇವರು ಈ ರೀತಿಯೆಲ್ಲ ನಡೀತಾ ಇದೆಯಾ? ಈಗ ನನ್ನ ಅವಸ್ಥೆ ಏನಾಗ್ತದೆ? ಇನ್ನು ಮುಂದೆ ಹೋಗುವಾಗ ಆಶ್ಚರ್ಯ ಆಗ್ತದೆ ಅವರಿಗೆ. ನನ್ ಗೊತ್ತು ಇವನು ಯಾರು, ನನ್ ಗೊತ್ತು, ನನ್ನ ಜೊತೆ ಕೆಲಸ ಮಾಡುವ, ನಮ್ ಜೊತೆಗೆ ನನ್ನ ಅಡಿಯಲ್ಲಿ ಕೆಲಸ ಮಾಡುವವರು, ಇವರಲ್ಲಿ ಈ ಕಾರ್ಯ ಮಾಡಿದ್ರೆ ಏನಾಗ್ತದೆ? ಪ್ರಿಯರೇ, ಈ ವಿಷಯಗಳು ನಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಹೌದಾ ಪರವಾಗಿಲ್ಲ, ದೇವರಿಗೆ ಸ್ತೋತ್ರ ಅಂತೆಲ್ಲ ಅವ್ರು ಹೇಳ್ಬಹುದು, ಆದ್ರೆ ಅವರೊಳಗಡೆ ಏನಿರ್ತದೆ ವಿನಾಯಕ? ಸರ್ ನಿಜ, ಅದು ನಡೀತದೆ ಸರ್ ಅವ್ರ ಹೊರದಲ್ಲಿ. ಅಂದ್ರೆ ಇವನಿಗೆ ಹೆಂಗ್ ಬಂತು, ಸದಾ ನಮ್ ಜೊತೆಲೇ ಇಲ್ಲ, ಇದೆಲ್ಲ ಹೇಗೆ, ಮತ್ತು ನಮ್ಮ ಅವಸ್ಥೆ ಕೂಡ ಏನಾಗ್ತದೆ, ನಮ್ದೇನು ಅಲ್ಲಿ ಇನ್ ಮುಂದೆ ಆಗಲ್ಲವಲ್ಲ, ಸ್ವಲ್ಪ ಬೆಳೀತಾ 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 ಆ ಒಂದು ಭಾವನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅವ್ರಿಗೆ. ಕೆಲವ್ರಿಗೆ, ಎಲ್ರಿಗೆಲ್ಲ ಕೆಲವರಿಗೆ ಹೊರಗಡೆ ಹೇಳಲ್ಲ ಅದು ಮಾತ್ರವಲ್ಲ ಸರ್. ಒಂದು ಗುರುಗಳು ಕೂಡ ಹೇಳಿದ ಒಂದು ಮಾತು, ನಾನು ಗುರುಗಳಿಗೆ ತಪ್ಪಾಗಿ ಹೇಳ್ತಾ ಇಲ್ಲ, ನೀವು ಸ್ವಲ್ಪ ಇದಾಗ್ಬಿಟ್ರೆ ಅಲ್ಲಿ ನಮ್ದು ಏನು ಇಲ್ವಲ್ಲ, ಇಷ್ಟು ಹೋಗಿ ಇಷ್ಟು ಸತ್ತೋಗಿ ಸ್ವಲ್ಪ ಜಾಸ್ತಿ ಮಾಡುವಾಗ ಒಂದು ಯಾಜಕರುಗಳಿಗೆ ಅದು ಬರ್ತದೆ, ಆ ಭಾವನೆ ಬರುತ್ತೆ. ಯಾಕಂದ್ರೆ ಮಾಡ್ತೀವಿ
ಇವ್ರು ನಮ್ಮಿಂದ ಸಪೋರ್ಟ್ ಸಿಗ್ತದೆ, ಪ್ರಾರ್ಥನೆ ಅಲ್ವಾ, ವಚನ ಕೊಡೋಕೆಲ್ವಾ, ಇದು ವಚನ ಅಲ್ಲ ಉಚಿತವಾಗಿ ಕೊಡೋದಲ್ವಾ ಜನಗಳಿಗೆ, ಆ ಒಂದು ಭಾವ ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಆದ್ರೆ ಅವ್ರ ಮೈಂಡ್ ಅಲ್ಲಿ ಬರೋದೇನಂದ್ರೆ ಇವರು ಹ್ಮ್ ಹೋದ್ರೆ ನಮ್ಗಲ್ಲಿ ಏನೋ ಒಂಚೂರು ಈ ಭಾವನೆ ತನ್ನಷ್ಟಕ್ಕೆ ತಾನೇ ಬರೋಕೆ ಸ್ಟಾರ್ಟ್ ಆಗುತ್ತೆ ಸರ್, ಒಂದು ಧರ್ಮಕ್ಷೇತ್ರದಲ್ಲೇ ಯಾ- ಬರುತ್ತೆ. ಆ, ಆಗೇನಾಗುತ್ತೆ, ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕೆಂದು ಆಸೆ ಅವರಿಗೆ ಬರುತ್ತೆ, ಆಸೆ ಬರುತ್ತೆ. ಏನಕ್ಕೆ? ಪ್ರೀತಿಯಿಂದ ಅಪ್ರಿಶಿಯೇಟ್ ಮಾಡಕ್ಕೇನು ಅಲ್ಲ. ಅರ್ಥ ಆಯ್ತಲ್ಲ? ನಿಮ್ಮಲ್ಲಿ ಏನಾದ್ರು ಒಂದು ತಪ್ಪು ಕಂಡುಹಿಡಿಯಬೇಕು, ನಿಮ್ಮನ್ನು ಕುಗ್ಗಿಸಬೇಕು ಎಂಬ ಚಿಂತೆಯೂ ಸಹ ಕೆಲವೊಮ್ಮೆ ಇದು ಎಲ್ರಿಗೂ ಬರ್ಬೇಕಂತಿಲ್ಲ, ಕೆಲವೊಂದು ಸನ್ನಿವೇಶ, ಯಾಕಂದ್ರೆ ವಚನದಲ್ಲಿ ಇದೆಯೇ ಅದು. ಶಿಷ್ಯರ ಜೀವನದಲ್ಲಿ ಸಂಭವಿಸಿದೆ ಇದು. ಶಿಷ್ಯರ ಜೀವನದಲ್ಲಿ ಇದು ಸಂಭವಿಸಿದ್ರೆ, ಯೇಸುಸ್ವಾಮಿ ಜೀವನದಲ್ಲಿ ಇದು ಸಂಭವಿಸಿದರೆ, ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಇದು ಸಂಭವಿಸಲೇಬೇಕು. ಪ್ರಿಯರೇ, ಇದು ಯಾವುದೋ ಒಂದು ಸನ್ನಿವೇಶವನ್ನು ತಗೊಂಡು ನಾನು ಹೇಳುವುದಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರಲ್ಲೂ, ನಮ್ಮ ಈ ಮರಿಯನ್ ತಂಡದಲ್ಲಿರೋ ಪ್ರತಿಯೊಬ್ಬರ ಜೀವನದಲ್ಲೂ ಸಂಭವಿಸಿರೋ ವಿಷಯಗಳು ಇದೆಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಬ್ಬರನ್ನು ಅಥವಾ ಇಬ್ಬರನ್ನು ಯಾರನ್ನೋ ಟಾರ್ಗೆಟ್ ಮಾಡಕ್ಕಲ್ಲ, ಇದು ನಡೆಯುತ್ತದೆ, ಇದು ನಡೆಯಲೇಬೇಕು, ಆಗ ಮಾತ್ರ ನಾವು ಬೆಳೆಯುವುದು. ಪ್ರೈಸ್ ದಿ ಲಾರ್ಡ್. Praise Lord. ಶಿಷ್ಯರ ಜೀವನದಲ್ಲಿ ನೋಡಿ, ಈಗ ಯೇಸುವಿನ ಅಪೊಸ್ತಲರ ಆ ಪಂಚಾಶತಮ ಅನುಭವ ಆಗಿದ ನಂತರ, ಸ್ಟೆಫಾನನ ಆ ಮರಣದ ನಂತರ ನಾವು ನೋಡ್ಬೋದು ಅಲ್ಲಿ ಕಿರುಕುಳ ತುಂಬಾ ಜಾಸ್ತಿ ಆಯಿತು. ಈ ಜಾಸ್ತಿ ಆಗ್ಬೇಕಿತ್ತ ಇಲ್ವಾ? ಆಗ್ಬೇಕಾಯ್ತು ಅಲ್ಲಿ. ಜಾಸ್ತಿ ಆಗ್ಬೇಕಿತ್ತು. ಜಾಸ್ತಿ ಆಗದಿದ್ರೆ ಏನಾಗ್ತದೆ? ಆಗಿಲ್ಲ ಅಂದ್ರೆ ಅವ್ರು ಸುಮ್ನೆ ಇರ್ತಿದ್ರು. ಅವರು ಜೆರೂಸಲೇಮಿನಲ್ಲೇ ಅವ್ರದ ಒಂದೇ ಒಂದು ಪ್ರೇಯರ್ ಮೀಟಿಂಗ್ ಅನ್ನು ತಗೊಂಡು ಚೆನ್ನಾಗಿ ಮುನ್ನಡೆಸ್ತಾ ಇದ್ರು. ಈ ಕಿರುಕುಳ ಜಾಸ್ತಿ ಆದಾಗ ಏನಾಯ್ತು? ಅವ್ರ ಹಳ್ಳಿ ಪಲ್ಲಿಗಳಲ್ಲಿ ಚೆದರಿ ಹೋದರು, ಎಲ್ಲಾ ರಾಷ್ಟ್ರಗಳಿಗೂ ಚೆದರಿ ಹೋದರು, ಹೋದೆಡೆ ಎಲ್ಲ ಅವರ ಶುಭ ಸಂದೇಶವನ್ನು ಸಾರಿದರು. ಈ ಒಂದು ಶೋಧನೆ ಅಲ್ಲಿ ನಡೆಯದೇ ಇದ್ದಿದ್ದಲ್ಲಿ ಈ ಕಾರ್ಯ ನಡೀತಾ ಇರಲಿಲ್ಲ. ಅದರಿಂದ ಪ್ರಿಯರೇ, ಹೇರೋದುಗಳು ನಮ್ಮ ಜೀವನದಲ್ಲೂ ಉಂಟಾಗಬೇಕು. ಇಲ್ಲ, ಇದು ಡಿಸೈಪಲ್ಶಿಪ್ ಟ್ರೈನಿಂಗಿನ ಒಂದು ಭಾಗವೇ ಆಗಿದೆ. ಇದು ಇಲ್ಲದೆ ಇದ್ರೆ ನಾವು ಬೆಳೆಯಲ್ಲ. ಪ್ರೇಸ್ ದಿ ಲಾರ್ಡ್. ಇದು Praise. So, ಇದು ಯಾರನ್ನೋ ತಪ್ಪಾಗಿ ನಾವು ಹೇಳೋ ವಿಷಯ ಅಲ್ಲ. ಇದು ಬೇಕು ನಮ್ಗೆ. ಸ್ವಲ್ಪ ಶೋಧನೆಗಳು, ಸ್ವಲ್ಪ ಸಹನೆಗಳು, ಸ್ವಲ್ಪ ನೋವುಗಳು, ಇದೆಲ್ಲ ಬರಬೇಕು. ಇದು ಬರುವಾಗ್ಲೇನೆ ನಮ್ಮ ಬೆಳವಣಿಗೆ, ಮೆಚ್ಯೂರಿಟಿ ಪಕ್ಕ ಆಗುವುದು. ಪ್ರೇಸ್ ದಿ ಲಾರ್ಡ್. Praise. ಇದು ಯಾವುದು ನಾವು ಕಂಡಮ್ ಮಾಡಕ್ಕೋ, ಇದೆಲ್ಲ ಇದರ ಪ್ರೋಸೆಸ್ಸಿನ ಭಾಗವಾಗಿದೆ. ಓಕೆ. ಸೊ ಇದೆಲ್ಲ ನಡೆಯುವಾಗಲೂ ಪ್ರಿಯರೇ, ಯೇಸುಸ್ವಾಮಿ ಜೊತೆಗೆ ಇರುವಾಗ ಇದರ ಮಧ್ಯೆ ನಾವು ಮುಂದೆ ಸಾಗೇ ಸಾಗ್ತೀವಿ. ಪ್ರೇಯರ್ ನಮ್ಮಲ್ಲಿದ್ರೆ ಇದೇನು ನಮ್ಗೆ ಏನು ಅನಿಸಲ್ಲ. ಪ್ರೇಯರ್ ನಮ್ಗೆ ಡೌನ್ ಆಗುವಾಗ ಏನಾಗ್ತದೆ? ನಮ್ ಚಿಂತೆ ಎಲ್ಲ ಯಾರ ಮೇಲೆ ಇರ್ತದೆ? ಈ ಅವಸ್ಥೆಗಳ ಮೇಲೆ ಇರ್ತದೆ. ಆ ಹೇರೋದಿನ ಮೇಲೆ ಇರ್ತದೆ. ಈ ವ್ಯಕ್ತಿಯಿಂದ ಇಷ್ಟ ಆಯ್ತು, ಈ ವ್ಯಕ್ತಿಯಿಂದ ಇಷ್ಟ ಆಯ್ತು, ಈ ವ್ಯಕ್ತಿಯಿಂದ ಇಷ್ಟ ಆಯ್ತು ಅಂತ ಇರ್ತದೆ. ಹಾಗೆ ನಾವು ಪ್ರೇಯರ್ ಅಲ್ಲೇ ನಾವು ಯೇಸುವಿನೊಂದಿಗೆ ಕಳೆಯುವಾಗ ಇದೆಲ್ಲ ಒಂದ್ ಕಡೆ ನಡೀತಾ ಇರ್ತದೆ. ಹೋಗ್ಲಿ ಹೋಗ್ಲಿ ಅಂತ ಹೇಳಿ ನಾವು ನಮ್ಮ ಪಾಡು ಯೇಸುವನ್ನ ನೋಡಿ ನಾವು ಮುಂದೆ ಸಾಗ್ತೇವೆ. ಯೇಸುವನ್ನು ನೋಡಿ ಮುಂದೆ ಸಾಗಿರುವ ಸಮಯಗಳು ನಮ್ಗಿದೆ. ಆದ್ರೆ ಪ್ರೇಯರ್ ಕಡಿಮೆ ಆದಾಗ ಹೇರೋದಿನ ಕಡೆಗೆ ನೋಡಿದ ಸಮಯಗಳು ನಮ್ಮ ಜೀವನದಲ್ಲಿ ಇದೆ. ನನ್ಗೆ ಮೊನ್ನೆ ಪೆರ್ನಾಗಿ ಮಾಡಿದ್ರು, ಏನೋ ವಿಷಯ ಹೇಳುವಾಗ, ಸರ್ ನಮ್ಮ ಪರ್ಸನಲ್ ಪ್ರೇಯರ್ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಪರ್ಸನಲ್ ಪ್ರೇಯರ್ ಕಡಿಮೆ ಆಗುವಾಗ ಆಗಿದೆ ನಾವು ಹೇರೋದುಗಳ ಬಗ್ಗೆ ಚಿಂತಿಸಲು ಪ್ರಾರಂಭಿಸೋದು. ಪರ್ಸನಲ್ ಪ್ರೇಯರ್ ಜಾಸ್ತಿ ಆಗುವಾಗ ಏನಾಗ್ತದೆ? 10ನೇ ವಚನದಿಂದ ಪ್ರಾರಂಭ ಆಗ್ತದೆ ನಮ್ಮ ಮುಂದಿನ ಪ್ರಯಾಣ. 10ನೇ ವಚನದಲ್ಲಿ ಏನಿದೆ? ಇತ್ತ ಪ್ರೇಷಿತರು ಹಿಂದಿರುಗಿ ಬಂದು ತಾವು ಮಾಡಿದ್ದೆಲ್ಲವನ್ನು ಯೇಸು ಸ್ವಾಮಿಗೆ ವರದಿ ಮಾಡಿದರು. ನೋಡಿ, ಯೇಸುಸ್ವಾಮಿ ಮಾಡಿರುವ ವಿಷಯಗಳಿಂದ ಅಲ್ಲ ಹೇರೋದನಿಗೆ ಪ್ರಾಬ್ಲಮ್ ಆಗಿರೋದು. ಈ ಶಿಷ್ಯರು ಒಂದೊಂದ್ ಕಡೆ ಹೋಗಿ ವಚನ ಸಾರಿದ್ರಿಂದಲೇ ಹೇರೋದಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದು. ಹಾಗಾದ್ರೆ ಈ ಶಿಷ್ಯರ ಮುಖಂಡರು ಯಾರು? ಯೇಸುಸ್ವಾಮಿ. ಹಾಗೆ ಯಾರ ಮೇಲೆ ಜಾಸ್ತಿ ಟಾರ್ಗೆಟ್ ಬರುತ್ತೆ? ಯೇಸು ಸ್ವಾಮಿ ಮೇಲೆನೆ. ಯೇಸುಸ್ವಾಮಿ ಮೇಲೆ. ಬೇರೆ ಇದು ಕರೆಕ್ಟ್. ನಿಮ್ಗೆ ಶಿಷ್ಯರುಗಳಿದ್ರೆ ನೀವು ಮಾಡೋ ಎಲ್ಲದಕ್ಕೂ ಎಲ್ಲ ಅವರೇ ಕಾರಣ ಎಂದು ಬರುತ್ತೆ ಅಲ್ವಾ? ಪೆನ್ನಾಗ ಹೌದು ಸರ್, ಏ ಹೌದು. ಈಗ ನೀವಲ್ಲಿ ಏನೇ ಮಾಡಿದರೂ ಅದಕ್ಕೆಲ್ಲ ಕಾರಣ ಯಾರಾಗ್ತದೆ? ಜಾಯಿದಾನಲ್ಲ, ಇದೇ ಕಾರಣ ಆಗ್ತದೆ.
ಅರ್ಥ ಆಯ್ತಲ್ಲ. ಏ, ನಮ್ಗೆ ಗೊತ್ತೇ ಇರಲ್ಲ ವಿಷಯ. ಆ, ಸರ್ ಆ, ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಂತೂ ನೀವೇನೆ. ನಮ್ಮ ಮಂಡ್ಯದಲ್ಲಂತೂ ನಾವ್ ಏನೇ ಮಾಡಿದ್ರು ನಿಮ್ ಹೆಸರೇ ಬರೋದು. ನೀವು ಎಲ್ಲಿ ಡೆಲ್ಲಿಲಿ ಇದ್ರು ಕೂಡ ನಿಮ್ ಹೆಸರೇ ಬರೋದು. ಹೌದಲ್ಲ. ಸುಪ್ರಿಯರ್ ಅದೇನೆ. ಈಗ ಶಿಷ್ಯರು ಹೋಗಿ ವಚನ ಸಾರಿದಾಗ, ಅದ್ಭುತಗಳು ಗುರುತುಗಳು ನಡೆದಾಗ ಹೆರೋದ್ರಿಗೆ ಯಾರ ಮೇಲೆ ಜಾಸ್ತಿ ಕೋಪ ಆಯ್ತು? ಮೇಲೆ ಕೋಪ ಜಾಸ್ತಿ ಆಯಿತು. ಶಿಷ್ಯರಿಗೆ ಇದೆಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ. ಹೆರೋದನ್ನದು ಶೋಧನೆಗಳು ಇದೆಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ. ಅವರು ಮಾಮೂಲಿ ಎಲ್ಲ ತಗೊಂಡ್ರು, ಅದು ಸರಿ ಇದು ಸರಿ ಅಂತ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಯೇಸುನೆಡೆಗೆ. ಯೇಸುನೆಡೆಗೆ ಬಂದು ಅಂದ್ರೆ ಇನ್ನೊಂದು ರೀತಿಲಿ ನೋಡೋದಾದ್ರೆ, ಈ ಶಿಷ್ಯರು ಹೋಗಿ ಏನ್ ಮಾಡಿರ್ಬೋದು? ನಮ್ಗೆ ಯೇಸು ಅಂತ ಒಬ್ರು ಇದ್ದಾರೆ, ಬನ್ನಿ ಒಂದು ಕನ್ವೆನ್ಷನ್ಗೆ ಇವ್ರು ರೆಡಿ ಮಾಡ್ತಾ ಇದ್ರೋ ಏನೋ. ಅಂದ್ರೆ ಈ ತರ ಯೇಸು ಎಂಬುವರೊಬ್ರು ಇದ್ದಾರೆ, ಹಳ್ಳಿ ಪಳ್ಳಿಗಳಿಗೆ ಹೋಗಿ ಮೊಬಿಲೈಸೇಷನ್ ಮಾಡ್ತಾ ಇದ್ರು. ಅವರಿಂದ ಇದು ಸಾಧ್ಯ ಆಗ್ತದೆ, ಇವರಿಂದ ಇದು ಸಾಧ್ಯ ಆಗ್ತದೆ ಅಂತ ಹೇಳಿ ಮೊಬಿಲೈಸೇಷನ್ ಮಾಡಿ ಬೆತ್ಸೈದ ಕನ್ವೆನ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಸಿ ಅವರೆಲ್ಲರೂ ಬೆತ್ಸೈದೆಗೆ ಬಂದ್ರು, ಬೆತ್ಸೈದ ಕನ್ವೆನ್ಷನ್. ಓಕೆ, ಸೊ ಎಲ್ರು ಬಂದು ಸೇರಿದರು. ಎಲ್ರು ಬಂದು ಸೇರಿದಾಗ ಏನಾಯ್ತು? ಶಿಷ್ಯರು ಬಂದು ಯೇಸು ಸ್ವಾಮಿಯೊಂದಿಗೆ ಮಾತನಾಡ್ತಾ ಇದ್ದಾರೆ. ನಾವು ಹೋದಾಗ ಹೀಗಾಯಿತು ಹಾಗಾಯಿತು ಎಂದೆಲ್ಲ ಹೇಳುವ ಬಂದ್ ಈ ಸಮಯದಲ್ಲಿ ಪ್ರಿಯ ನಿಜ ಹೇಳ್ತೀನಿ, ಪ್ರಾಮಾಣಿಕವಾಗಿ ಶಿಷ್ಯರು ಪ್ರಾರ್ಥನೆಯೊಂದಿಗೆ ಸೇವೆ ಮಾಡುವಾಗ ಅದರೊಂದು ಪಾಲು ಮುಖಂಡರಿಗೂ ಸಿಗ್ತದೆ. ಯಾಕಂದ್ರೆ ಇವ್ರು ಯಾರ ಶಿಷ್ಯರು? ಅರ್ಥ ಆಯ್ತಲ್ಲ. ಆದ್ರೆ ಅವರು ಶಿಷ್ಯರು ತಪ್ಪು ಮಾಡಿದ್ರೆ ಅದ್ರ ಹೆಚ್ಚು ಪಾಲು ಮುಖಂಡರಿಗೆ ಹೋಗ್ತದೆ. ಇದು ಕೇರ್ಫುಲ್ ಆಗಿರ್ಬೇಕು. ಅರ್ಥ ಆಯ್ತಲ್ಲ. ಈಗ ಇವರು ಬೆತ್ಸೈದಾದಲ್ಲಿ ಬಂದು ಯೇಸುಸ್ವಾಮಿಯೊಂದಿಗೆ ಚರ್ಚೆ ಮಾಡುವಾಗ ಏನಾಗ್ತಾ ಇದೆ? ಜನರಿಗೆ ಗೊತ್ತಾಯ್ತು, ಈ ಬೆತ್ಸೈದ ಕನ್ವೆನ್ಷನ್ಗೆ ಜನರೆಲ್ಲ ಊರುಗಳಿಂದ ಹಳ್ಳಿ ಪಳ್ಳಿಗಳಿಂದ ಬರ್ತಾ ಇದ್ದಾರೆ. ಸುಮಾರು 10-15 ಜನ ಸೇರಿದ್ದಾರೆ ಅಲ್ಲಿ. 5,000 ಗಂಡಸರು ಅಂತ ಹೇಳುವಾಗ ಒಂದು 15,000 ಮಿನಿಮಮ್ ಜನ ಇದ್ದಾರೆ. ಒಂದು ದೊಡ್ಡ ಕನ್ವೆನ್ಷನ್ ಪ್ಲಾನ್ ಆಗ್ತಾ ಇದೆ ನೋಡಿ. 11ನೇ ವಾಕ್ಯದಲ್ಲಿ ಇದನ್ನು ತಿಳಿದುಕೊಂಡು ಜನಸಮೂಹ ಅವರನ್ನು ಹಿಂಬಾಲಿಸಿತು. ಯೇಸು ಅವರನ್ನು ಸ್ವಾಗತಿಸಿ ದೇವರ ಸಾಮ್ರಾಜ್ಯ ವಿಷಯವಾಗಿ ಹೇಳಿ ಅಗತ್ಯವಿದ್ದವರಿಗೆ ಆರೋಗ್ಯ ದಾನ ಮಾಡಿದರು. ನೋಡಿ ಪ್ರಿಯರೇ, ನಾವು ಇದು ಪ್ರಾಕ್ಟಿಕಲಿ ನಡೆಯುವ ವಿಷಯಗಳು. ನಾವು ಒಂದು ಧ್ಯಾನವನ್ನು ಅಟೆಂಡ್ ಮಾಡಿ ವಾಪಸ್ ಒಂದೊಂದು ಪ್ರಾರ್ಥನಾ ಕೂಟಗಳನ್ನೆಲ್ಲ ಪ್ರಾರಂಭಿಸಿ ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಪ್ರಾರ್ಥನಾ ಕೂಟಗಳನ್ನು ಹಾ, ಹೌದಾ? ಅಲ್ಲಿ ಆ ವಿಚಾರಣೆಯಲ್ಲೂ ಈ ವಿಚಾರಣೆಯಲ್ಲೆಲ್ಲ ಶಕ್ತವಾಗಿ ಪ್ರಾರ್ಥನಾ ಕೂಟಗಳನ್ನು ಪ್ರಾರಂಭಿಸಿದ ನಂತರ, ಒಂದು ನಿಮಿಷ, ಇಂಟರ್ನೆಟ್ ಆಫ್ ಇರಬೇಕು ಬ್ರದರ್. ಈಗ ಕ್ಲಿಯರ್ ಇದೆಯಲ್ಲ? ಹೌದು. ಓಕೆ, ಪ್ರಾರ್ಥನಾ ಕೂಟಗಳನ್ನು ಪ್ರಾರಂಭಿಸಿದ ನಂತರ ಏನಾಗ್ತಾ ಇದೆ? ನೆಕ್ಸ್ಟ್ ನಮ್ ಪ್ಲಾನ್ ಏನಿರ್ತದೆ? ಒಂದು ಕನ್ವೆನ್ಷನ್ ಪ್ಲಾನ್ ಮಾಡ್ಬೇಕು. ಓಕೆ, ಈ ಕನ್ವೆನ್ಷನ್ ನಡೆಯುವಾಗ ಏನಾಗ್ತದೆ? ಸೇಮ್ ವಿಷಯಗಳೇ, ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ನಡೆಯುವ ವಿಷಯಗಳೇ. ಅಲ್ಲಿ ಊಟದ ಕೊರತೆ, ಅವರಿಗೆ ಊಟ ಕೊಡಬೇಕು, ಆಗ ಫುಡ್ ಕಮಿಟಿ ಇರ್ತದೆ. ಇಲ್ಲಿ ಫುಡ್ ಕಮಿಟಿ ಇನ್ಚಾರ್ಜ್ ಯಾರು? ದಯಾಲ್? ಈ ಫಿಲಿಪ್ ಅವರೆಲ್ಲ ಒಪ್ಕೊಂಡಿದ್ದಾರೆ. ಫಿಲಿಪ್ ಮತ್ತು ಆಂಡ್ರಿಯೋ ಇವರೆಲ್ಲ ಸೇರಿ ಫುಡ್ ಕಮಿಟಿ ಇನ್ಚಾರ್ಜ್ಗಳೇ. ಓಕೆ, ಇವರು ಬಂದು ಯೇಸುವಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ಏನ್ ಮಾಡ್ಲಿ, ಇಷ್ಟು ಜನ ಇದಾರಲ್ಲ. ಅಂದ್ರೆ ಇವ್ರಿಗೆ ಏನಾಗುತ್ತಂದ್ರೆ, ಈಗ ಯೇಸ್ವಾಮಿ ಹತ್ರದಲ್ಲಿ ಇಲ್ದೇ ಇದ್ರೆ ಇವರಾಗಿ ಕಾರ್ಯ ಮಾಡ್ತಾರೆ. 6ನೇ ವಚನದಲ್ಲಿ ಅವರೇ ವಚನ ಕೊಟ್ರು, ಅವರೇ ಅದ್ಭುತಗಳಲ್ಲಿ ನಡೆಸಿದ್ರು. ಇಲ್ಲಿ ಯೇಸ್ವಾಮಿ ಹತ್ರದಲ್ಲಿರುವಾಗ ಏನಾಗ್ತದೆ? ಎಲ್ಲ ಯೇಸುವಿನೆಡೆಗೆ ಹೋಗಿ. ಆಕ್ಚುಲಿ ಇಲ್ಲಿ ಯೇಸ್ವಾಮಿಯನ್ನು ಪ್ರಜನೆ ಒಂದು ಮಾತಾಡ್ತಾ ಇದ್ದಾರೆ. 13ನೇ ವಾಕ್ಯ. ಅದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ನೀವೇ ಅವರಿಗೆ ಊಟ ಕೊಡಿ. ಅರ್ಥ ಆಯ್ತಲ್ಲ? ಆದ್ರೆ ಇವರೇನ್ ಮಾಡ್ತಾ ಇದಾರೆ? ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ಓಕೆ, ಯೇಸುವಿನ ಬಳಿಗೆ ನಾವು ಹೋಗ್ಬೇಕು. ಆದ್ರೆ ಏನಾಗ್ತದೆ?
ದೇವರು ನಮ್ಗೆ ಕೊಟ್ಟಿರುವ ಶಕ್ತಿಯನ್ನು ಉಪಯೋಗಿಸಿ ನಾವು ನಮ್ ಲೆವೆಲ್ ಅಲ್ಲೂ ಇಲ್ಲಿ ಕಾರ್ಯಗಳು ಮಾಡ್ಬೇಕು. ಏಸಮ್ ಹೇಳ್ತಾರೆ ನೀವೇ ಊಟ ಕೊಡಿ ಅವರಿಗೆ. ಆಗ ಆಗ ಈಗ ಅವರ ಚಿಂತೆ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಫಿಸಿಕಲ್ ಆಗಿ ಊಟದ ವಿಷಯ ಬಗ್ಗೆ ಚಿಂತೆ ಬರ್ತಾ ಇದೆ. ನಮ್ಮ ಹತ್ರ ಇರೋದೇನು 5 ರೊಟ್ಟಿ ಇದೆ, 2 ಮೀನಿದೆ. ಇದರಿಂದ ನಾವ್ ಹೇಗೆ ಕೊಡಕ್ಕಾಗುತ್ತೆ? 6ನೇ ವಚನದಲ್ಲಿ ಅದ್ಭುತಗಳು ಗುರುತುಗಳೆಲ್ಲ ಮಾಡಿ ಈ ಶಿಷ್ಯರಿಗೆ ಆ ಚಿಂತೆ ಬರುತ್ತಾ ಇಲ್ಲ. ಈಗ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲು ಪ್ರಾರಂಭಿಸ್ತಾ ಇದೆ. ಕೆಲವೊಮ್ಮೆ ನಮ್ಮಲ್ಲೂ ಬರುತ್ತೆ. ಏನೇ ಆದ್ರೂ ಬನ್ನಿ ನಾವು ಪ್ರಾರ್ಥನೆ ಮಾಡೋಣ, ದೇವ್ರು ಏನಾದ್ರು ಮಾರ್ಗ ಕೊಡುತ್ತಾರೆ, ಈ ಚಿಂತೆ ಬಿಟ್ಟು ಇವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲು ಪ್ರಾರಂಭಿಸ್ತಾ ಇದೆ. ಫೈನಾನ್ಸ್ ಪ್ರಾಬ್ಲಮ್ ಇದೆ, ಸೊ ನಾವು ದೇವರನ್ನು ಆಶ್ರಯಿಸೋಣ, ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಹೇಳುವ ಒಂದು ಚಿಂತೆ ಇರುತ್ತದೆ. ಅಟ್ ದ ಸೇಮ್ ಟೈಮ್ ನಾವು ಯೋಚನೆ ಮಾಡ್ತೇವೆ ಯಾರ ಹತ್ರ ಹೋಗ್ಬೇಕು ಫೈನಾನ್ಸ್ಗೆ? ನಾವು ಅವ್ರ ಹತ್ರ ಹೋದ್ರೆ ಓಕೆ, ಇವ್ರ ಹತ್ರ ಹೋದ್ರೆ ಓಕೆ, ಇವ್ರ ಹತ್ರ ಹೋದ್ರೆ ಓಕೆ. ನಮ್ ಬುದ್ಧಿಯಿಂದ ಪ್ಲಾನ್ ಮಾಡುವಾಗ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಯೇಸ್ವಾಮಿ ಹೇಳ್ತಾರೆ ನೀವೇ ಆಶ್ರಯಿಸಿ, ನೀವೇ ಪ್ರಾರ್ಥಿಸಿ, ನೀವೇ ತನ್ನಿ. ಪ್ರಿಯರೇ, ಈ ಎಲ್ಲಾ ಕನ್ವೆನ್ಷನ್ ಟೈಮಲ್ಲೂ ನಾವು ಮಾಡಬೇಕಾಗಿರೋದು ವಿಷಯ ಇದೆ, ಪ್ರಾರ್ಥಿಸಲು ಪ್ರಾರಂಭಿಸಿ. ಅವ್ರು ಸ್ವಲ್ಪ ಆಸ್ತಿ ಬಂದ್ರು ಅವ್ರ ಹತ್ರ ಹೋದ್ರೆ ಸಿಗ್ತದೆ, ಇವರ ಹತ್ರ ಹೋದ್ರೆ ಸಿಗ್ತದೆ. ಸ್ವಲ್ಪ ಅವರಿಗೆ ಪರಿಚಯ ಇರುವವರನ್ನು ಜೊತೆಗೆ ಕರ್ಕೊಂಡು ಹೋಗಿ ನೀವೊಂದ್ 50,000 ಕೊಡಿ, ನೀವೊಂದ್ 10,000 ಕೊಡಿ ಅಂತ ಹೇಳೋದಕ್ಕಿಂತ ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥಿಸಿ, ದೇವರು ಕೊಡ್ತಾರೆ. ಇದು ಆಗಿರ್ಬೇಕು ಒಂದು ಶಿಷ್ಯನ ಒಂದು ಪ್ಲಾನ್ ಎಲ್ಲ. ಏನಾಯ್ತು ಇಲ್ಲಿ ಕೊನೆಯಲ್ಲಿ ಯೇಸ್ವಾಮಿನೇ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಯೇಸ್ವಾಮಿಗೆ ಶಿಷ್ಯ ಮಾಡ್ಬೇಕಂತ ಆಸೆ ಇತ್ತು. 5,000 ರೊಟ್ಟಿ, 5 ರೊಟ್ಟಿಯಿಂದ 5,000 ಜನರಿಗೆ, ಇಷ್ಟು ಜನರಿಗೆ. ಆದ್ರೆ ಅವರ ಚಿಂತೆ ಎಲ್ಲ ಲೋಕದ ರೀತಿಗೆ ಹೋದಾಗ ಏನಾಯ್ತು? ಕೊನೆಯಲ್ಲಿ ಯೇಸುಸ್ವಾಮಿನೇ ಈ ಅದ್ಭುತವನ್ನು ಮಾಡಬೇಕಾಗಿ ಬಂತು. 5,000 ಜನರಿಗೆ, ಗಂಡಸರಿಗೆ ಅಂದ್ರೆ 15,000 ಜನರಿಗೆ ಈ ರೊಟ್ಟಿಯನ್ನು ಮುರಿದು ಕೊಟ್ಟರು. ಅದಾದ್ಮೇಲೆ ಇವರ ಕೆಲಸ ಏನು? ಉಳಿದಿರುವ ರೊಟ್ಟಿ ಎಲ್ಲ ಒಂದು ಹಂಚಬೇಕಾಯ್ತು. ಅವರು ಶೇಖರಿಸಿ ಬುಟ್ಟಿಗಳನ್ನು ಶೇಖರಿಸಿ ಇಟ್ಟರು, ಹಂಚ್ಕೊಟ್ಟು ಬಾಕಿ ಉಳಿದಿರೋದು ಶೇಖರಿಸಿ ಇಟ್ಟರು. ಓಕೆ, ಸೊ ಒಂದು ಕನ್ವೆನ್ಷನ್ ಆಯ್ತು. ಅಲ್ಲಿ ಕನ್ವೆನ್ಷನ್ ಆಗಿ ನಂತರ ಈಗ ಏನಾಗ್ತದೆ? ಕನ್ವೆನ್ಷನ್ ನಡೆದು ತುಂಬಾ ಚೆನ್ನಾಗಿ ಅದು ಎಂಡ್ ಆಗುವಾಗ ಏನಾಗ್ತದೆ ವಿನಾಯಕ? ಸರ್ ಎಲ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಖುಷಿಗಿಂತ ದ್ವೇಷ ಶುರು. ಹೆಂಗೆ ಇದೆಲ್ಲ ಹಿಂಗೆ ಬೆಳೆದ್ರೆ ಹೆಂಗೆ ಅನ್ಕೊಂಡು ಅದು ಇನ್ನೊಂದ್ ಕಡೆ. ಇನ್ನೊಂದೇನಂದ್ರೆ ನಮ್ಮಲ್ಲಿ ಎಲ್ಲ ಶಕ್ತಿನೇ ಕುಂದೋಗುತ್ತೆ ಅವತ್ತು ಲಾಸ್ಟ್ ಅದು. ಈಗ ನೀವು ಯೋಚನೆ ಮಾಡಿ, ಇಷ್ಟು ದೊಡ್ಡೊಂದು ಕನ್ವೆನ್ಷನ್ ನಡೆದಾಗ, ನಾವು ಆರ್ಗನೈಸ್ ಮಾಡಿರೋ ಕನ್ವೆನ್ಷನ್ ಆದ್ರೆ, ಕನ್ವೆನ್ಷನ್ ಮುಗಿಯುವಾಗ ನೋಡಿ ಯೇಸುಸ್ವಾಮಿ ವಚನವನ್ನು ಪ್ರಬೋಧನೆ ಮಾಡಿದರು. ಯೇಸುಸ್ವಾಮಿ ರೋಗಿಗಳಿಗೆ ಸೌಖ್ಯ ಕೊಟ್ರು. ಯೇಸುಸ್ವಾಮಿ 5 ರೊಟ್ಟಿಯಿಂದ 5,000 ಜನರಿಗೆ ತಿನ್ನಿಸಿದರು. ತುಂಬಾ ಚೆನ್ನಾಗಿ ಕನ್ವೆನ್ಷನ್ ಮುಗಿಯಿತು, ಸೂಪರ್ ಆಗಿತ್ತು ನಾವ್ ಹೇಳ್ತೀವಿ. ಇದರಲ್ಲಿ ಯಾವ ವಿಷಯ ಹೈಲೈಟ್ ಮಾಡ್ತೀವಿ ನಾವು? ಅಯ್ಯೋ ನಾನ್ ಕರ್ಕೊಂಡ್ ಬಂದಿದ್ದು, ನಾನ್ ಜೊತೆ ಇದ್ದ ಆ ಹುಡ್ಗನ್ ಕರ್ಕೊಂಡ್ ಬಂದಿದ್ ನಾನು. ನಮ್ದೇ ಹೈಲೈಟ್ ಆಗ್ತದೆ. ಓಕೆ, ಇನ್ನೊಂದು ಯೇಸುಸ್ವಾಮಿ ಕೊಟ್ಟಿರೋ ವಚನ ಏನಾದ್ರು ಯಾರಾದ್ರೂ ಹೇಳ್ತಾರಾ? ಇಲ್ಲ ಇಲ್ಲ ಇಲ್ಲ. ಏನ್ ಹೇಳ್ತಾರೆ? ಊಟ ಚೆನ್ನಾಗಿತ್ತು. ಏನ್ ಹೇಳ್ತಾರೆ? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. 5,000 ಜನರಿಗೆ ನೋಡಿ. ಕನ್ವೆನ್ಷನ್ ಮುಗಿದಾಗ ಅವರ ಚರ್ಚೆ ಎಲ್ಲ ಬರೀ ಇದೇ ಇತ್ತು. ಯೇಸುಸ್ವಾಮಿ ಕೊಟ್ಟಿರೋ ವಚನಗಳು ಯಾವುದು ಅವರ ಮನಸ್ಸಿಗೆ ಬಂದಿರಲ್ಲ ಮೋಸ್ಟ್ಲಿ. ಚರ್ಚೆ ಎಲ್ಲ ಏನು, ಊಟ ಸೂಪರ್ ಆಗಿತ್ತು ಅಲ್ವಾ? ಸೌಖ್ಯ ಆಯ್ತು ಕೆಲವೊಂದ್ ಕಡೆ. ಇದೇ ಆಯ್ತು. ಇದಾಗುವಾಗ ಏನಾಗ್ತದೆ? ಒಂದು ತಕ್ಷಣಕ್ಕೆ ಒಂದು ವಿಶ್ವಾಸ ಎಲ್ಲ ಜಾಸ್ತಿ ಆಗ್ತದೆ, ಸ್ವಲ್ಪ ವಿಶ್ವಾಸ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಈ ಪ್ರಿಯರೇ, ನಾನು ಹೇಳೋದು ಏನಕ್ಕೆ ಅಂದ್ರೆ, ಇದೆಲ್ಲ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಸಂಭವಿಸುತ್ತೆ. ಸ್ವಲ್ಪ 1 ದಿನ 2 ದಿನಕ್ಕೆ ತುಂಬಾ ಟೋಪ್ ಆಗಿ ಮೇ ಬಿ ಇದಾದ್ಮೇಲೆ ಚರ್ಚಿಗೆ ಹೋಗ್ತೀವಿ, ಪೂಜೆಗೆ ಹೋಗ್ತೀವಿ. ಕನ್ವೆನ್ಷನ್ ಮುಗಿಸಿದ ನಂತರ 1 ವಾರ ರೆಗ್ಯುಲರ್ ಆಗಿ ಪ್ರಾರ್ಥನೆ ಮಾಡ್ತೀವಿ. ಸೊ ದೇವ್ರ 5 ರೊಟ್ಟಿ 5,000 ಜನರಿಗೆ ಕೊಟ್ರಲ್ಲ ಸ್ವಾಮಿ, ನಾನು ಈ ಕೆಲಸ ಮಾಡ್ಬೇಕು. ಈ ಚಿಂತೆ ಎಲ್ಲ ಬಂದು ನಮ್ ಪ್ರಾರ್ಥನೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಪೇತ್ರನಿಗೂ ಈ ಚಿಂತೆ ಉಂಟಾಯಿತು. ಈಗ ಪೇತ್ರ ಹೇಳ್ತಾ ಇದ್ದಾರೆ 18ನೇ ವಾಕ್ಯದ ಆ ಹೆಡ್ಡಿಂಗ್ ಏನು?
ಪೇತ್ರನ ವಿಶ್ವಾಸ ಪೇತ್ರನ ಪ್ರಕಟಣೆ ವಿಶ್ವಾಸ ಮತ್ತು ಪ್ರಕಟಣೆ. ಯೇಸುವಿನ ಮರಣ ಮುನ್ಸೂಚನೆ. ನೋಡಿ, ಪೇತ್ರನ ವಿಶ್ವಾಸ ಪ್ರಕಟಣೆ, ಪೇತ್ರನ ವಿಶ್ವಾಸ ಪ್ರಕಟಣೆ. ಈ ಕನ್ವೆನ್ಷನ್ ಆಗಿ ನಂತರ ಪೇತ್ರನಿಗೆ ಗ್ಯಾರಂಟಿ ಇತ್ತು, ಯಾರಿವರು? ಜೀವಂತ ದೇವರ ಪುತ್ರನು, ಮೆಸ್ಸಾಯ, ಇವರೇ ಮೆಸ್ಸಾಯ. ಆದ್ರೆ ಪ್ರಿಯರೇ, ರೊಟ್ಟಿ ನೋಡಿ ಹೇಳೋದಾದ್ರೆ, ರೊಟ್ಟಿ ಇಲ್ಲದೆ ಇರುವ ಪರಿಸ್ಥಿತಿ ಬರುವಾಗ ಅದು ಆ ವಿಶ್ವಾಸ ಕಡಿಮೆ ಆಗ್ತದೆ. ವಚನವನ್ನು ಆಲಿಸಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿ ಹೇಳೋದಾದ್ರೆ, ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಅದು ಸ್ಥಿರವಾಗಿ ನಿಲ್ಲುತ್ತದೆ. ಆಯ್ತಾ? ಸೊ ಇದೆಲ್ಲ ಆಯ್ತು, ವಿಶ್ವಾಸ ಪ್ರಖ್ಯಾಪನೆಯನ್ನು ಆಯ್ತು. ನೆಕ್ಸ್ಟ್ ಸ್ಟೇಜ್ ಏನು ದಯಾಲ್? ಈಗ ಒಂದು ಲೆವೆಲ್ಗೆ, ಒಂದು ಮೆಚ್ಯೂರಿಟಿ ಲೆವೆಲ್ಗೆ ಬರ್ತಾ ಇದ್ದಾರೆ ಶಿಷ್ಯರು. ಅವಾಗ ಯಾರಿಗೆ ಪೋಸ್ಟಿಂಗ್, ಯಾರು ಇನ್ಚಾರ್ಜ್? ಅದುವರೆಗೆ ಒಂಥರ ಹನಿಮೂನ್ ಪೀರಿಯಡ್, ಯೇಸುವಿನ ಜೊತೆಗಿರುವ ಆ ಒಂದು ಆಧ್ಯಾತ್ಮಿಕವಾದ ಒಂದು ಹನಿಮೂನ್ ಪೀರಿಯಡ್. ಈಗ ರಿಯಲ್ ಅನುಭವಕ್ಕೆ ಬರುತ್ತಾ ಇದ್ದಾರೆ. ಯೇಸ್ವಾಮಿ ತನ್ನ ಬಗ್ಗೆ ಇರುವ ಲಕ್ಷ್ಯವನ್ನು, ತನ್ನ ಪ್ಲಾನ್ ಅನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ರಿಯಾಲಿಟಿ, ಒಂದು ಮೆಚ್ಯೂರಿಟಿ ಲೆವೆಲ್ಗೆ ಬರ್ತಾ ಇದ್ದಾರೆ. ಆಕ್ಚುಲಿ 21ರಿಂದ 27ವರೆಗಿರುವ ವಚನಗಳಾಗಿದೆ ಒಂದು ಮೆಚ್ಯೂರಿಟಿಯ ಒಂದು ವಚನಗಳು. ಅದಾದ್ಮೇಲೆ ಅಫ್ಕೋರ್ಸ್ 28ರಿಂದ ಇರುವ ಭಾಗವೂ ಸಹ. ಸೊ ನಾವಿವತ್ತು ಈ ಮುಂದಿನ ಈ ಒಂದು ವಚನ ಮಾತ್ರ ಧ್ಯಾನಿಸಿ 28ರಿಂದ ಇರುವುದು ನಾವು ನೆಕ್ಸ್ಟ್ ಚಿಂತಿಸೋಣ. 21ರಿಂದ ಇರುವುದು ಏನು? 21, ಈ 22 ವಿಷಯವನ್ನು ಓದಿ. ಈ ವಿಷಯವನ್ನು ಯಾರಿಗೆ ತಿಳಿಸಬಾರದೆಂದು ಯೇಸು ಶಿಷ್ಯರಿಗೆ ಆಜ್ಞಾಪೂರ್ವಕವಾಗಿ ಎಚ್ಚರಿಸಿದರು. ಇದಲ್ಲದೆ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತೀರ್ಪನಾಗಿ ಕೊಲ್ಲಲ್ಪಡುವನು. ನೋಡಿ, ಈಗ ಯೋಚನೆ ಮಾಡಿ ಹರ್ಷ, ಎಲ್ಲ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿ ನಡೀತಾ ಇದೆ ಕಾರ್ಯಗಳೆಲ್ಲ ಅಲ್ವಾ? ಒಂದ್ ಕಡೆ ವಚನ, ಒಂದ್ ಕಡೆ ಸೌಖ್ಯ, ಒಂದ್ ಕಡೆ ಊಟ, ಎಲ್ಲ ಚೆನ್ನಾಗಿದೆ. ನನ್ನ ಪ್ರಕಾರ ಈ ಶಿಷ್ಯರು ಹಿಂದಿರುಗಿ ನೋಡುವಾಗ ಪಂಚಶತಮ ಅನುಭವಕ್ಕೆ ಮುಂಚೆ ಇವರ ಆ ಮನಸ್ಸಿಗೆ ಬರುವುದೆಲ್ಲ ಕೆಲವೊಮ್ಮೆ 5 ರೊಟ್ಟಿ 5,000 ಜನರಿಗೆ ಕೊಟ್ಟಿರೋ ವಿಷಯ ಇರ್ಬೋದು. ಎಷ್ಟು ಸೂಪರ್ ಆಗಿ ಜನರ ಮುಖ ಎಲ್ಲ ನೋಡುವಾಗ ಆ ಒಂದು ಏನು ಅದ್ಭುತದ ಒಂದು ವಾತಾವರಣ ನೋಡುವಾಗ ಇವರೇ ಶಿಷ್ಯರಲ್ವಾ, ಇವರಿಗೇನೆ ಅದರ ಆ ಎಫೆಕ್ಟ್ ಸಿಕ್ಕುವುದು. ನಮ್ ಗುರು ಮಾಡಿರೋದಲ್ವಾ. ಸೊ ಏನೋ ಇವರು ಒಬ್ಬೊಬ್ಬರಿಗೆ ರೊಟ್ಟಿ ಕೊಡುವಾಗ ಇವರೇ ಮಾಡಿರುವ ಹಾಗೆ ಕೊಡ್ತಾ ಇದ್ದಾರೆ. ಇವರ ಟೀಮ್ ಅಲ್ವಾ ಪೂರ್ತಿ. ಆ ಒಂದು ಅನುಭವ ಹಚ್ಚ ಹಸಿರಾಗಿ ಇವರಲ್ಲಿ ಯಾವಾಗಲೂ ಉಳಿದಿರುತ್ತದೆ. 5 ರೊಟ್ಟಿ 5,000 ಜನರಿಗೆ ಕೊಡುವಾಗ ಜನರಿಗೂ ಬೇಕಾಗಿರೋ ಊಟ ತಾನೆ, ಅದು ಅವರ ಮನಸ್ಸಿನಲ್ಲಿ ಉಳಿದಿರುತ್ತದೆ. ಇಷ್ಟೆಲ್ಲ ಚೆನ್ನಾಗಿರುವಾಗ ಪ್ರಿಯರೇ, ಯೇಸ್ವಾಮಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ 22ನೇ ವಾಕ್ಯದಲ್ಲಿ. ಮನುಷ್ಯ ಪುತ್ರನು ಏನ್ ಮಾಡ್ಬೇಕು? ಯಾತನೆಯನ್ನು ಅನುಭವಿಸಬೇಕು. ಪ್ರಿಯರೇ, ಇದೇ ರಿಯಾಲಿಟಿ. ಇದು ಒಂದು ಪ್ರೋಸೆಸ್ಸೇ ಆಗಿದೆ. ಶಿಷ್ಯತ್ವದ ಒಂದು ಪ್ರೋಸೆಸ್ಸೇ ಆಗಿದೆ. ಇದು ಇಲ್ಲದೆ ಶಿಷ್ಯತ್ವ ಇಲ್ಲ. ಆಗ ನಾವು, ಸ್ವಾಮಿ ಇಷ್ಟೆಲ್ಲ ನೀವು ಮಾಡಿದೀರಾ, ಇದ್ರಿಂದ ನನ್ಗೆ ಈ ಯಾತನೆ ಕೊಡ್ಬೇಕಿತ್ತಾ? ಇದು ಕೊಡಬಾರ್ದಾ? ನೀವು ಅದು ಮಾಡಿದೀರಿ, ಇದು ಮಾಡಿದಿರಿ, ಅದ್ಭುತ ಮಾಡಿದೀರಿ, ಯಾಕ್ಬೇಕು ಈ ಯಾತನೆ? ಪ್ರಿಯ, ಅದು ನಾವು ಹೇಳಂಗಿಲ್ಲ. ಇದರ ಒಂದು ಪ್ರೊಸೀಜರ್ ಆಗಿದೆ. ಎಲ್ಲಾ ಎಕ್ಸ್ಪೆರಿಮೆಂಟಿಗೂ ಒಂದು ಪ್ರೊಸೀಜರ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಈ ಯಾತನೆಯನ್ನು ಸಹಿಸುವುದಂದ್ರೆ ಒಂದು ಪ್ರೊಸೀಜರ್ನ ಭಾಗವಾಗಿದೆ. ಅರ್ಥ ಆಯ್ತಲ್ಲ? ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಯಾಚಕರು ಪಾರಸಿಯವರೆಲ್ಲ ಸೇರಿ ನನ್ನನ್ನು ತಿರಸ್ಕರಿಸುವರು, ನನ್ನನ್ನು ಕೊಂದಾಕುವರು, ಆದರೆ 3ನೇ ದಿನ ಪುನರುತ್ಥಾನವಾಗುತ್ತೇನೆ. ಈ ಒಂದು ಸತ್ಯವನ್ನು ಯೇಸ್ವಾಮಿ ಪ್ರಕಟಪಡಿಸ್ತಾ ಇದ್ದಾರೆ. ಇದು ಪ್ರಾರಂಭದಲ್ಲಿ ಹೇಳಿಲ್ಲ. ಪ್ರಾರಂಭದಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು? ಇವ್ರು ಬರ್ತಾನೆ ಇರ್ಲಿಲ್ಲ, ಗೋಡೆ ಬಿಡ್ತಾ ಇದ್ರು.
ಅಲ್ವಾ? ಒಂದು ಮೆಚುರಿಟಿ ಆದಾಗ ಈ ಸ್ವಾಮಿ ಇರುವ ಸತ್ಯವನ್ನು ಸತ್ಯವಾಗಿ ಪ್ರಕಟಪಡಿಸುತ್ತಾ ಇದ್ದಾರೆ. ಇದೇ ಅವರ ಜೀವನದ ಲಕ್ಷ್ಯ. ಅವರು ಯಾಕಂದ್ರೆ ಇದರಿಂದನೇ ನಮ್ಗೆ ನಿಜವಾದ ಬಿಡುಗಡೆ, ವಿಮೋಚನೆ ಸಂಭವಿಸುವುದು. ಮತ್ತಾಯನ ಶುಭ ಸಂದೇಶದಲ್ಲಿದೆ. ಈ ವಿಷಯ ಹೇಳಿದಾಗ ಪೇತ್ರ ಏನ್ ಹೇಳಿದ್ರು? ಹಾಗೆ ಹೇಳ್ಬೇಡಿ ನೀವು ಅಂತ ಹೇಳ್ತೇವೆ. ನೀವು ಹಾಗೆ ಹೇಳ್ಬೇಡಿ, ಇದೆಲ್ಲ ಆಗ್ಬಾರ್ದು. ಆಗ ಯೇಸ್ವಾಮಿ ಏನ್ ಹೇಳಿದ್ರು? ಸೈತಾನನೇ ಬಿಟ್ಟು ತೊಲಗು, ಸೈತಾನನೇ ಬಿಟ್ಟು ತೊಲಗು ಅಂತ ಹೇಳಿದರು. ಈ ಸಹನೆ ಆಗ್ಬಾರ್ದು ಅನ್ನೋ ಚಿಂತೆ ಎಲ್ಲಿಂದ ಬರೋದು? ಸರ್ ಇನ್ನೊಂದು ಹೇಳಿದ್ರು, ಇದು ಈ ಆಲೋಚನೆ ದೇವರಿಂದ ಬಂದದಲ್ಲ, ನಿನ್ ಮನಸ್ಸಿನಿಂದ ಬಂದದ್ದು ಅಂತ ಹೇಳಿದ್ರು. ಹೌದು. ನೋಡಿ, ಆದ್ರೆ ಹಿಂದಿನ ವಚನದಲ್ಲಿ ದೇವರೇ ನಿಮ್ಗೆ ಈ ಪ್ರೇರಣೆ ಕೊಟ್ಟಿರೋರು, ನೀವು ಜೀವಂತ ದೇವರ ಪುತ್ರನ ಅಂತ ಹೇಳುವಾಗ ದೇವರೇ ನಿಮ್ಗೆ ಈ ಪ್ರೇರಣೆ ಕೊಟ್ಟವರು ಅಂತ ಹೇಳಿದವರು ಈಗ ಹೇಳ್ತಾ ಇದ್ದಾರೆ, ಸೈತಾನನೇ ಬಿಟ್ಟು ತೊಲಗು ಎಂದು ಹೇಳಿ. ಹಾಗಾದ್ರೆ ಪ್ರಿಯರೇ, ಒಂದೇ ಸಮಯದಲ್ಲಿ ನಮ್ಮಲ್ಲಿ ದೇವರು ಕ್ರಿಯೆ ಮಾಡಬಹುದು, ಸ್ವಲ್ಪ ಸೈತಾನನು ಕ್ರಿಯೆ ಮಾಡಬಹುದು. ಸಹನೆ ಆಗಬಾರದು ಎಂಬ ಚಿಂತೆ ನಮ್ಮಲ್ಲಿ ಬರುವುದಾದ್ರೆ ಅದು ದೇವರಿಂದ ಬರುವುದಲ್ಲ. ದೇವರು ನೋಡಿ, ನನ್ನ ಸಹನೆ ಸಹಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ 3ನೇ ದಿನ ಪುನರುತ್ಥಾನ ಆಗ್ತದೆ. ಆಗ ಪೇತ್ರ, ಸ್ವಾಮಿ ಅದು ನಿಮ್ಗೆ ಹಾಕೊಡುದು. ಸ್ವಾಮಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೇವೆ, ಸೈತಾನನೇ ಬಿಟ್ಟು ತೊಲಗು. ಓಕೆ, ಸೊ ಪ್ರಿಯರೇ, ಇದು ಶಿಷ್ಯರ ಜೀವನದಲ್ಲಿ ಬರುವ ಒಂದು ಭಾಗವಾಗಿ. ಅದಾದ್ಮೇಲೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಏನು? 23ನೇ ವಾಕ್ಯ. ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನೇ ಪರಿಧರಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ನೋಡಿ, ಈಗ ಯೇಸು ಸ್ವಾಮಿ ಅವರನ್ನು ನನ್ನನ್ನು ಹಿಂಬಾಲಿಸಿ ಅಂತೆಲ್ಲ ಹೇಳಿ ಕರ್ಕೊಂಡು ಬಂದಾಯಿತು. ಕರ್ಕೊಂಡು ಬಂದು ಅವರಿಗೆ ಅಭಿಷೇಕ ಮಾಡಿ ಆಯಿತು. ಅಭಿಷೇಕ ಮಾಡಿ ಇವರು ವಚನ ಸಾರಿ ಆಯಿತು. ವಚನ ಸಾರುವಾಗ ಅದ್ಭುತಗಳು, ಗುರುತುಗಳು ಸಂಭವಿಸಿ ಆಯಿತು. ಅದಾದ್ಮೇಲೆ ಕನ್ವೆನ್ಷನ್ ನಡೆದಾಯಿತು. 5 ರೊಟ್ಟಿಯಿಂದ 5,000 ಜನರಿಗೆ ಕೊಟ್ಟು ಆಯಿತು. ಇವರ ವಿಶ್ವಾಸ ಹೆಚ್ಚು ಆಯಿತು. ಈಗ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಯಾವನಾದರೂ ನೋಡಿ, ಈಗಲೇ ಆಕ್ಚುಯಲ್ ಶಿಷ್ಯತ್ವವನ್ನು ಸ್ಟಾರ್ಟ್ ಆಗೋದು. ಇದುವರೆಗೆ ಆ ಒಂದು ಅಡ್ವರ್ಟೈಸ್ಮೆಂಟ್ ತರ, ನಾವೆಲ್ಲ ಈಗ ಅಡ್ವರ್ಟೈಸ್ಮೆಂಟ್ ವರೆಗೆ ರೀಚ್ ಆಗಿರೋದು. ಮನುಷ್ಯನಾಗಿ ಹಿಡಿತೀನಿ ಹಂಗೆ ಹಿಂಗೆ ಅಂತೆಲ್ಲ ಅವನ್ನ ಪುಸ್ಲಾಯಿಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟು ಪೀಟರ್ನ. ಈಗ ಶಿಲ್ಬೆ ಹೊತ್ಕೊಂಡ್ ಬಂದ್ರೆ ಅವ್ನಿಗೆ ಹೆಂಗ ಆಗ್ಬೇಕು, ಯಾಕಪ್ಪ ಇವ್ರ ಜೊತೆ ಸಿಕ್ಕಾಕೊಂಡೆ. ನಾನು ಹೇಳೋದು ನಾವು ಇಲ್ಲಿವರೆಗೆ ರೀಚ್ ಆಗಿದೆ, 22ವರೆಗೆ ರೀಚ್ ಆಗಿದೆ ನಮ್ಮ ಸೇವಾ ವಲಯಗಳು. 23ರಿಂದ ಈಗ ಬೆಟ್ಟವನ್ನು ಹತ್ತಾ ಇದೀವಿ. 23ರಿಂದ ಏನಾಗ್ತಾ ಇದೆ, ಕ್ಲಿಯರ್ ಆಗಿ ಅವರ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಈಗ ಫುಲ್ ಓಪನ್ ಆಗಿ ಶಿಷ್ಯರಿಗೆ ಮಾತಾಡ್ತಾ ಇದ್ದಾರೆ. ಯಾವ ಸಾಮರ್ಥ್ಯನೂ ಇಲ್ಲ, ಏನೂ ಇಲ್ಲ, ಓಪನ್ ಆಗಿ ಮಾತನಾಡುವ ಸಮಯ ಬರುತ್ತೆ. ನಮ್ಮೊಬ್ಬೊಬ್ಬರ ಜೀವನದಲ್ಲೂ ಡೈರೆಕ್ಟ್ ಅನುಭವ ಆಗುವ ಸಮಯಗಳು ಬರುತ್ತೆ. ಅರ್ಥ ಆಯ್ತಲ್ಲ? ಇದು ಅಂತಹ ಒಂದು ಸಮಯ. ಈ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ಅದೇ ಯೇಸು ಹೇಳ್ತಾ ಇದ್ದಾರೆ, ಈ ಒಂದು ಹಂತಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿ, ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ. ಫಸ್ಟ್ ಈ ಪ್ರಶ್ನೆಯಲ್ಲಿ ಹಾಕಿಲ್ಲ, LSS ಟೈಮಲ್ಲಿ ಈ ಪ್ರಶ್ನೆ ಆಗ್ತಾ ಇಲ್ಲ. ಆದರೆ ಆ ಒಂದು ಬೆಳವಣಿಗೆಯ ಹಂತಕ್ಕೆ ಬರುವಾಗ, LSS ಅಲ್ಲಿ ಜಾಸ್ತಿ ಜನ ಬರ್ತಾರೆ, ಆದ್ರೆ ಬೆಳವಣಿಗೆಯ ಹಂತಕ್ಕೆ ಬರುವಾಗ ಈಗ ಇನ್ನೊಂದು ನೀವು ಡಿಸೈಡ್ ಮಾಡ್ಬೇಕು. ಇದುವರೆಗೆ ನಾವು ಎಲ್ಲರನ್ನು ಸೇರಿಸೋಣ, ನೀವು ಬನ್ನಿ 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 ಅಂತ ಹೇಳಿ ಸೇರಿಸುವ ಅದೊಂದು ಕಾರ್ಯ ನಡೆಯುತ್ತೆ, ಕನ್ವೆನ್ಷನ್ಗೆ ಸೇರಿಸುವುದು ಹಾಗೆ. ಆದ್ರೆ ಅದಾದ್ಮೇಲೆ ಬೆಳವಣಿಗೆ ಒಂದು ಹಂತ ಬರುತ್ತಲ್ಲ, ಹಾಗೆ ಸ್ವಾಮಿ ಡೈರೆಕ್ಟ್ ಆಗಿ ಅವರಿಗೆ ಮಾತನಾಡ್ತಾ ಇದ್ದಾರೆ. ಆಯ್ತು, ನಿಮ್ಗೆ ಈಗ ಒಂದು ಅನುಭವ ಕೊಟ್ಟಾಗಿದೆ, ಈಗ
ನೆಕ್ಸ್ಟ್ ಸ್ಟೇಜ್ಗೆ ನಾವು ಹೋಗ್ತೀವಿ. ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಏನ್ ಮಾಡಬೇಕು? ಅವನು ಪರಿತ್ಯಜಿಸಿ ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಆ ಶಿಲುಬೆಯನ್ನು ಆ ತನ್ನನ್ನು ತಾನೇ ಪರಿತ್ಯಜಿಸಬೇಕು. ನಿನ್ನ ಹೆಸರು, ನೀನಾಗಿರೋ ವಲಯಗಳು, ನಿಂದೇ ಮೈಂಡ್ ಸೆಟ್, ಇದೆಲ್ಲ ನೀವು ಪರಿತ್ಯಜಿಸಲೇಬೇಕು. ಇದು ಪರಿತ್ಯಜಿಸದೆ ನನ್ನನ್ನು ಹಿಂಬಾಲಿಸಲು ಸಾಧ್ಯ ಇಲ್ಲ. ನಮ್ಮಲ್ಲಿ ಅನೇಕರಿಗಿರುವ ಪ್ರಾಬ್ಲಮ್ ಇದೇನೆ, ನಮ್ಗೆ ಇದು ಪರಿತ್ಯಜಿಸಲು ಸಾಧ್ಯ ಆಗ್ತಾ ಇದೆ. ನಮ್ಗೆ ಬೇಕಾಗಿರೋದು 5 ರೊಟ್ಟಿಯಿಂದ 5,000 ಜನರಿಗೆ, ಅದುವರೆಗೆ ಸಾಕು. ಮುಂದೆ ಸಾಗಬೇಕು ನಮ್ಗೆ ಅಷ್ಟು ಆಸೆ ಇಲ್ಲ. ನಾನು ನಮ್ಗೆ ಅಂತ ಹೇಳುವಾಗ ಜನರಲೈಸ್ ಮಾಡ್ತಾ ಇಲ್ಲ, ಒಂದು ಸಾಧಾರಣ ಒಂದು ಅವಸ್ಥೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಇಲ್ಲಿ ಇರುವ ಎಲ್ರಿಗೂ ಆಸೆ ಇದೆ, ನಾವು ಇದೆಲ್ಲ ಬಿಟ್ಟು ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಜನರಲ್ ಆಗಿರುವ ಒಂದು ಅವಸ್ಥೆಯಲ್ಲಿ ನಮ್ಗೆ ಇನ್ನೂ ನಮ್ಮನ್ನು ಪರಿತ್ಯಜಿಸಲು ನಮ್ಗೆ ಸಾಧ್ಯ ಇಲ್ಲ. ನಮ್ದೇ ಆಗಿರೋ ವಲಯಗಳು, ನಮ್ದೇ ಆಗಿರೋ ವಟಾರ, ನಮ್ದೇ ಆಗಿರೋ ಸುತ್ತಮುತ್ತಲು, ನಮ್ದೇ ಆಗಿರುವ ಆ ಸಿಸ್ಟಮ್ ಎಲ್ಲ ಇದೆ. ಇದೆಲ್ಲ ಬಿಡಲು ನಾವು ರೆಡಿ ಇಲ್ಲ. ಆಗ ನಾವು ಹೇಳ್ತೀವಿ ರಿಟೈರ್ ಆಗಿ ನಂತರ ಫುಲ್ ಬಿಡ್ತೀವಿ ಅಂತ ಹೇಳಿ. ಈ ವ್ಯಕ್ತಿಗಳು ರಿಟೈರ್ ಆದ್ರೆ ಏನೂ ಬಿಡಕ್ಕೆ ಸಾಧ್ಯ ಇಲ್ಲ. ಇದು ಕೆಲಸ ರಿಸೈನ್ ಮಾಡ್ಬೇಕಂತಲ್ಲ ಈ ಸ್ವಾಮಿ ಇಲ್ಲಿ ಇರೋದು. ನಿಮ್ ಮನೆ ತಂದೆ ತಾಯಿರನ್ನು ಬಿಡ್ಬೇಕಂತಲ್ಲ ಈ ಸ್ವಾಮಿ ಇಲ್ಲಿ ಹೇಳೋದು. ಇದೆಲ್ಲ ಇಟ್ಕೊಂಡು ದೇವರಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಿ, ಮೊದಲನೇ ಸ್ಥಾನವನ್ನು ಕೊಡಿ. ಮೊದಲನೇ ಸ್ಥಾನವನ್ನು ಕೊಟ್ಟು ಆದ್ಯತೆಯನ್ನು ಕೊಟ್ಟು ದೇವರ ವಚನದ ಪ್ರಕಾರ ಜೀವಿಸಲು ಪ್ರಾರಂಭಿಸಿ. ಅದಾಗಬೇಕಾದ್ರೆ ಈ ಕಾರ್ಯ ನಮ್ಮಲ್ಲಿ ನಡೆಯಬೇಕು. ನಾವು ನಮ್ಮನ್ನು ಪರಿತ್ಯಜಿಸಬೇಕು. ನಮ್ಮನ್ನು ಪರಿತ್ಯಜಿಸಿ ನೆಕ್ಸ್ಟ್ ಸ್ಟೇಜ್ ಏನು? ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು ನಡಿಬೇಕು. ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಹೋಗ್ಬೇಕು. ಇನ್ನೊಂದು ವಿಷಯ, ಯಾವಾಗ ಶಿಲುಬೆಯನ್ನು ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೇನ ನಾವು ಇದುವರೆಗೆ ಬಂದಿರೋದು, ಅದಕ್ಕೇನೆ ಕನ್ವೆನ್ಷನ್ಗೆ ಬಂದಿರೋದು. ಇಲ್ಲಪ್ಪ ಇನ್ನು ಯಾವ ಕನ್ವೆನ್ಷನ್ಗೂ ಹೋಗಲ್ಲ, ಯಾವ ಪ್ರೇಯರ್ಗೂ ಹೋಗಲ್ಲ, ನಾವ್ ಹೇಳ್ತೀವಿ ಅಲ್ಲೇ ಸ್ಟಾಪ್. ಈ ಮುಂಜಾನೆ ಕಷ್ಟಪಟ್ಟು ಎದ್ದೇಳೋದು ಇದಕ್ಕೇನಾ? ಈ ಸಾಕು ಅಂತ ಹೇಳಿ ಬಿಟ್ಟು ಹೋದವರ ಅವಸ್ಥೆ ಇದೇನೆ. ನಮ್ಗೆ ಯಾಕೆ ಬೇಕು ಅದೆಲ್ಲ? ಇಲ್ಲಿ ಏಸಾಮಿ ಹೇಳೋದು, ನೀವು ನಿಮ್ಮನ್ನು ಪರಿತ್ಯಜಿಸಿ. ಪರಿತ್ಯಜಿಸದೆ ಶಿಲುಬೆ ಹೊರಲು ಯಾರಿಗೂ ಸಾಧ್ಯವಿಲ್ಲ. ನಾನ್ ನೋಡಿ ಒಂದು ಟೀಚರ್ ಆಗಿದ್ದೇನೆ, ನಾನೊಂದು ಹೆಡ್ ಮಾಸ್ಟರ್ ಆಗಿದ್ದೇನೆ, ಈಗ ಶಿಲುಬೆ ಹೊತ್ಕೊಂಡು ನಡೆಯಕ್ಕಾಗತ್ತಾ? ಈ ಚಿಂತೆ ನಮಗೆ ಬರುತ್ತೆ. ಇಷ್ಟು ಕಷ್ಟಪಟ್ಟಿದ್ದೇನೆ, ನಾವು ನಮ್ಮ ಕಷ್ಟಗಳು, ನಾವು ಇದುವರೆಗೆ ಮಾಡಿರುವ ಒಳ್ಳೆ ಕಾರ್ಯಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಫ್ರೆಶ್ ಆಗಿ ಉಳಿಯುತ್ತದೆ. ಪ್ರಿಯರೇ, ನಮ್ಮನ್ನು ಪರಿತ್ಯಜಿಸದೆ ಆ ಶಿಲುಬೆ ಹೊತ್ಕೊಂಡು ನಡೆಯಕ್ಕಾಗಲ್ಲ. ಶಿಲುಬೆ ಹೊರಲೇಬೇಕು. ನಮ್ಮ ಒಬ್ಬೊಬ್ಬರ ಜೀವನದಲ್ಲಿರುವ ಶಿಲುಬೆ ಹೊತ್ಕೊಂಡು ನಡೆಯಲೇಬೇಕು. ಅಲ್ಲಿ ಕಂಪ್ಲೇಂಟ್ ಹೇಳುವುದು, ಕಮೆಂಟ್ಸ್ ಹೇಳುವುದು, ಗೋಳಾಡುವುದು, ಕಣ್ಣೀರು ಸುರಿಸುವುದು, ಇದೇನೂ ಪ್ರಯೋಜನ ಇಲ್ಲ. ಶಿಲುಬೆ ಹೊತ್ಕೊಂಡು ನಡೆಯಲೇಬೇಕು. ಯಾವುದೇ ಆಗಿರಲಿ, ಹೇಗೇ ಆಗಿರಲಿ, ಆಯ್ತಾ? ಅದು ಶಿಲುಬೆ ಹೊತ್ಕೊಂಡು ನಡೆಯಬೇಕಾದ್ರೆ ನಾವು ನಮ್ಮನ್ನು ಪರಿತ್ಯಜಿಸಬೇಕು. ಇನ್ನು ಮುಂದುವರಿಸಿ. ಮೂರನೇ ಇಲ್ಲಪ್ಪ 23ನೇ ವಾಕ್ಯ. ಒಂದು, ತನ್ನನ್ನೇ ಪರಿತ್ಯಜಿಸಬೇಕು. ಒಂದು, ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ. ಇದೆಲ್ಲ ಯಾವಾಗ ಗೊತ್ತಾ? ಮನಸ್ಸಿರಬೇಕು ನಮ್ಗೆ. ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು ಅಂತ ಮನಸ್ಸು ನಮಗಿರಬೇಕು. ಮನಸ್ಸಿದ್ರೆ ಮಾತ್ರನೇ ನಮ್ಮನ್ನು ಪರಿತ್ಯಜಿಸಲು ಸಾಧ್ಯ ಆಗ್ಬೋದು. ಮನಸ್ಸಿಲ್ಲದೆ ನಾವು ಪರಿತ್ಯಜಿಸಿದ್ರೆ ಏನಾಗ್ತದೆ? ನಮ್ಗೆ ಕಷ್ಟ ಆಗ್ತದೆ, ಸಕ್ಸಸ್ ಆಗಲ್ಲ. ನಾವು ಕುಗ್ಗಿ ಹೋಗ್ತೀವಿ. ಫಸ್ಟ್ ನಾನು ಯೇಸುವನ್ನು ಹಿಂಬಾಲಿಸಲೇಬೇಕು ಎಂಬ ಆಸೆ ಬರಬೇಕು. ಆ ಹಿಂಬಾಲಿಸುವ ಮನಸ್ಸಿರುವಾಗ ಮಾತ್ರವೇ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನನ್ನನ್ನು ಪರಿತ್ಯಜಿಸಬೇಕು. ಓಕೆ, ಇಟ್ಸ್ ಓಕೆ ಅಂತ ಹೇಳಿ ಒಂದು ಚಿಂತೆ ಬರುತ್ತೆ. ಈ ಎರಡು ವಿಷಯವು ಸಕ್ಸಸ್ಫುಲ್ ಆಗಿ ನಮ್ಮಲ್ಲಿ ನಡೆದರೆ, ಮನಸ್ಸಿತ್ಕೊಂಡು ನಾವು ನಮ್ಮನ್ನೇ ಪರಿತ್ಯಜಿಸುವಾಗ
ಮತ್ತೆ ಶಿಲುಬೆ ಹೊರಲು ನಮ್ಗೆ ಕಷ್ಟ ಆಗಲ್ಲ. ಈ ಫಸ್ಟ್ 2 ಪಾಯಿಂಟ್ ಆಗದೆ ಡೈರೆಕ್ಟ್ ನಾನು ಶಿಲುಬೆ ಹೊತ್ಕೊಂಡು ನಡೀತೀವಿ ಅಂತ ಹೇಳಿದವ್ರು ಯಾರು ಈಗ ಇಲ್ಲ. ಅರ್ಥ ಆಯ್ತಲ್ಲ? ಇದು 3ನೇ ಸ್ಟೆಪ್ ಶಿಲುಬೆ ಹೊತ್ಕೊಂಡು ನಡೆಯೋದು. ಓಕೆ, ಆಗ ಏನಾಗ್ತದೆ, ಈ 3 ವಿಷಯಗಳು ಫುಲ್ಫಿಲ್ ಆಗುವಾಗ ನಾವು ಯೇಸುವನ್ನು ಹಿಂಬಾಲಿಸಲು ಸಾಧ್ಯ ಆಗ್ತದೆ. ಅನುದಿನವೂ ಯೇಸುವನ್ನು ಹಿಂಬಾಲಿಸಲು ಸಾಧ್ಯ ಆಗ್ತದೆ. ಅನುದಿನವೂ ಯೇಸುವನ್ನು ಹಿಂಬಾಲಿಸಲು ಅನುದಿನವೂ ನಾವು ಯೇಸುವನ್ನು ಹಿಂಬಾಲಿಸಲು ಕರೆಯಲ್ಪಟ್ಟವರು. ಅನುದಿನವೂ ಯೇಸುವನ್ನು ಹಿಂಬಾಲಿಸಲು ಕರೆಯಲ್ಪಟ್ಟವರು. ಆದ್ರೆ ಇದು ನಮ್ಮಲ್ಲಿ ನಡೀಬೇಕಾದ್ರೆ ನಮ್ಗೆ ಸ್ಟ್ರಾಂಗ್ ಮೈಂಡ್ ಇರಬೇಕು. ನಾನು ಯೇಸುವನ್ನು ಹಿಂಬಾಲಿಸಲೇಬೇಕು, ಆಸೆ ಇರಬೇಕು. ಆಯಿತು, ನನ್ನನ್ನೇ ಬಿಟ್ಕೊಡಲು ನನ್ನ ಮನಸ್ಸಿರ್ಬೇಕು. 3ನೇದಾಗಿ ಶಿಲುಬೆ ಹೊತ್ಕೊಂಡು ನಡೆಯುವ ಒಂದು ಮನಸ್ಸಿರ್ಬೇಕು. ಇದು 3 ನಮ್ಮಲ್ಲಿ ಆಗುವಾಗ 4ನೇ ಸ್ಟೆಪ್ ಆಗಿದೆ, ಏನೇ ಆದ್ರೂ ಯೇಸುವನ್ನು ಹಿಂಬಾಲಿಸುವಂತ ಅವಸ್ಥೆ. ಯೇಸುವನ್ನು ರೆಗ್ಯುಲರ್ ಬೇಸಿಸ್ ಅಲ್ಲಿ ಹಿಂಬಾಲಿಸುವಂತ ಅವಸ್ಥೆ ನಮ್ಮಲ್ಲಿ ಬರುತ್ತೆ. ಪ್ರಿಯರೇ, ಅದೇನೆ 24ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಗೆಲ್ರಿಗೂ ಇರೋ ಒಂದು ವಚನ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಆತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಪ್ರಿಯರೇ, ಈ ವಚನ ನಾವು ಸ್ವೀಕರಿಸಬೇಕು. ಓಕೆ, 4ನೇ ವಚನ. ನನ್ನ ಜೀವವನ್ನು ಉಳಿಸಲು ಪ್ರಯತ್ನ ಪಟ್ಟುವರು ಅದು ಖಂಡಿತವಾಗಿ ನಷ್ಟಪಡಿಸ್ತೀವಿ. ನನ್ನ ಹೆಸರು ಉಳಿಸಲು ಪ್ರಯತ್ನ ಪಟ್ರೆ ಅದು ನಾವು ನಷ್ಟಪಡಿಸ್ತೀವಿ. ನಂದು ಎಂಬ ರೀತಿಯಲ್ಲಿ ನಾನು ಉಳಿಸಲು ಏನಾದ್ರೂ ಪ್ರಯತ್ನ ಪಡೋದಾದ್ರೆ ಅದು ನಷ್ಟಪಡಿಸ್ತೀವಿ. ಆದ್ರೆ ಯೇಸುವಿಗಾಗಿ ನಾವು ನಷ್ಟಪಡಿಸಲು ಪ್ರಯತ್ನ ಪಡುವಾಗ ನಾವು ಅನೇಕ ವಿಷಯಗಳು ಉಳಿಸ್ತೀವಿ. ಖಂಡಿತ ನಿಮ್ಮ ಹೆಸರು ಯೇಸುವಿಗಾಗಿ ನಷ್ಟಪಟ್ರೆ, ನಿಮ್ಮ ಜೊತೆಗೆ ಇರುವವರು ಯೇಸುವಿಗಾಗಿ ನಷ್ಟಪಟ್ರೆ, ನಿಮ್ಮ ಆಸ್ತಿ ಯೇಸುವಿಗಾಗಿ ನಷ್ಟಪಟ್ರೆ, ಪ್ರಿಯರೇ, ಯೇಸ್ವಾಮಿ ಯಾವತ್ತೂ ಸಾಲಗಾರರಾಗಲ್ಲ. ಅವರದು ಉಳಿಸಿ ತುಂಬಿ ತುಳುಕಿ ತುಳುಕಿ ನಮ್ಗೆ ಕೊಡುವುದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವಚನ, 25ನೇ ವಾಕ್ಯ. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಒಬ್ಬನು ಓದಿ ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಪಂಚವನ್ನೆಲ್ಲ ಹೊತ್ಕೊಂಡಾಯ್ತು, ಎಲ್ರೂ ಗೆಲ್ಲಿ ಆಯ್ತು, ನನ್ನ ಆತ್ಮ ನಷ್ಟಪಡಿಸಿದರೆ ಏನಾದ್ರೂ ಪ್ರಯೋಜನ ಇದೆಯಾ? ಈಗಿರುವ ಜನರ ಪ್ರತ್ಯೇಕ ಆಸೆ ಏನಂದ್ರೆ ಪ್ರಪಂಚವೆಲ್ಲ ಸ್ವಂತವಾಗಿಸ್ಬೇಕು, ಆತ್ಮದ ಬಗ್ಗೆ ಚಿಂತೆ ಇಲ್ಲ. ಸುಮ್ಮನೆ ವೇಸ್ಟ್ ಆ ಜೀವನ. ಅಲ್ಲಿ ಸನ್ಮಾನ, ಇಲ್ಲಿ ಸನ್ಮಾನ, ಅಲ್ಲಿ ಅವರು ಅಪ್ರಿಶಿಯೇಟ್ ಮಾಡೋದು, ಇಲ್ಲಿ ಅಪ್ರಿಶಿಯೇಟ್ ಮಾಡೋದು, ಬೇರೆ ಇದೇನು ಪ್ರಯೋಜನ ಇಲ್ಲ. ಆತ್ಮ ಉಳಿಸಬೇಕು. ಇನ್ನೊಂದು ವಚನ, ಆಕ್ಚುಲಿ ಇದೆಲ್ಲ 1 hours ಟುಗೆದರ್ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರೋ ವಚನ. 26ನೇ ವಚನ ಓದಿ. ಯಾರು ನನ್ನ ಮಾತುಗಳನ್ನು ಕುರಿತು ನಾಚಿಕೆ ಪಡುತ್ತಾರೋ ಅಂತವರನ್ನು ಕುರಿತು ನರಪುತ್ರನು ಸಹ ತನ್ನ ಪಿತನ ಹಾಗೂ ದೇವದೂತರ ಪ್ರಭಾವದೊಡನೆ ಬರುವಾಗ ನಾಚಿಕೆ ಪಡುವನು. ಮುಂದುವರಿಸಿ. ಇಲ್ಲಿರುವವರಲ್ಲಿ ಕೆಲವರು ದೇವರ ಸಾಮ್ರಾಜ್ಯವನ್ನು ನೋಡದೆ ಸಾವನ್ನು ಸವಿಯುವುದಿಲ್ಲವೆಂದು ಹೇಳ್ತಾ ಇದ್ದಾರೆ. ನನ್ನ ಹೆಸರನ್ನು ಕುರಿತು ಯಾರಾದರೂ ನಾಚಿಕೆ ಪಡುವುದಾದ್ರೆ ಈ ಸೇವೆಯಲ್ಲಿ ಯಾರು ಮಾಡ್ತಾರೆ? ಚಂದ್ರಗಳ ಮುಂದೆ, ಪ್ರವಾದಿಗಳ ಮುಂದೆ, ದೇವದೂತರುಗಳ ಮುಂದೆ ನಮ್ಮನ್ನು ಕುರಿತು ಅವರು ನಾಚಿಕೆ ಪಡುವುದು. ಬೇರೆ ಈ ಭಾಗ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ಕಿದೆ, ನಾನು ಅದು ನಿಮ್ಗೆ ಬಿಟ್ಕೊಡ್ತಾ ಇದ್ದೀನಿ. ಓದಿ, ಇವತ್ತು ಧ್ಯಾನಿಸಿ. 21ರಿಂದ 27ವರೆಗೆ ಇರುವ ವಚನ ಓದಿ. ಪ್ರತಿಯೊಂದು ವಚನಗಳು ನಮ್ಗೊಬ್ಬೊಬ್ರಿಗಿರುವ ವಚನಗಳೇ. ಇದು ಸುಮಾರು ಕಡೆ ನಾವು ಧ್ಯಾನಿಸೋ ವಚನಗಳೇ, ನೋಡಿರೋ ವಚನಗಳೇ. ಅದಕ್ಕೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದ್ರೆ ನೀವು ಈ ಒಂದು ಮೆಚುರಿಟಿ ಲೆವೆಲ್ಗೆ ರೀಚ್ ಆಗಿದೆ. ಇದು ಚಿಂತಿಸುವ ರೇಂಜ್ ಅಲ್ಲಿ ನೀವು ರೀಚ್ ಆಗಿದ್ದೀರಾ. ಧ್ಯಾನಿಸಿ. ಯೇಸುವಿನ ವಚನವನ್ನು ಕುರಿತು ನಾವು ನಾಚಿಕೆ ಪಟ್ಟರೆ ಸ್ವರ್ಗದಲ್ಲಿ ಅವರು ನಮ್ಮನ್ನು ಕುರಿತು ನಾಚಿಕೆ ಪಡುವರು ಒಂದು ವಚನ ಹೇಳ್ತಾ ಇದೆ. ಸೊ ಎಷ್ಟು ಎಚ್ಚರಿಕೆಯಿಂದ
ದೇವರ ಸೇವೆಯಲ್ಲಿ ಹೆಜ್ಜೆ ಹಾಕಿರೋ ನಾವು ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡಿ. ದೇವರ ವಚನವನ್ನು ಕುರಿತು ಅಯ್ಯೋ ವಚನದಲ್ಲಿ ಹಾಗೆಲ್ಲ ಇದೆ ಈಗೆಲ್ಲ ಇದೆ ಅದೆಲ್ಲ ನಮ್ದು ಆಗ್ತದಾ, ಈ ಚಿಂತೆ ಅಲ್ಲ. ವಚನದಲ್ಲಿ ಇದ್ರೆ ನಮ್ದು ಆಗತ್ತೆ. ನಾವು ಒಂದ್ ನಿಮಿಷ ಪ್ರಾರ್ಥಿಸೋಣ. ಪ್ರೀತಿಯ ದೇವನೇ, ಪರಲೋಕ ಪಿತನೇ, ಈಗ ನೀವು ಕೊಟ್ಟಿರುವ ವಚನಗಳು ನಮ್ಗೆ ಕೊಟ್ಟಿರುವ ವಚನಗಳಾಗಿದೆ ಸ್ವಾಮಿ. ಆದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಲು ನಮ್ಮಿಂದ ಸಾಧ್ಯ ಆಗ್ತಾ ಇದೆಯೋ ಎಂಬುದೊಂದು ಪ್ರಶ್ನೆ ಆಗ್ತಾ ಇದೆ. ಈ ಸಮಯದಲ್ಲಿ ಈ ವಚನಗಳ ಅನುಸರಿಸಿ ಜೀವಿಸುವ ಕೃಪೆ ನಮ್ಗೆ ದಯಪಾಲಿಸಿ, ನಮ್ಮನ್ನು ಆಶೀರ್ವದಿಸಿರಿ. ಪ್ರೈಸಲು ಶಶಿಕಲಾ ಸಿಸ್ಟರ್, ನೀವು ಹೋಗೋ ಮುಂಚೆ ನೀವು ಶೇರ್ ಮಾಡಿ ಹೋಗಿ. ಬ್ರದರ್. ಶಶಿಕಲಾ ಸರ್. ಬ್ರದರ್. ಎಸ್, ಅಥವಾ ಪರಿಣಾಮ ಶೇರ್ ಮಾಡಿ, ಅದಾದ್ಮೇಲೆ ಶಶಿಕಲಾ ಸಿಸ್ಟರ್. ಸಿಸ್ಟರ್ ಮಾತಾಡ್ತಾ ಇದ್ದೀರಾ? ರೆಕಾರ್ಡ್ ಆಫ್ ಮಾಡ್ಕೊಳ್ಳಿ ಬ್ರದರ್. ಎಸ್.